Okay, dear students, greetings of the day, my dear students. Okay, in this video class, we will learn a lesson that is called that the elixir of life, which is written by ಸಿ ವಿ ರಾಮನ್. ಸಿ ವಿ ರಾಮನ್ ಅವರು ಬರೆದಿರ್ತಕ್ಕಂಥ ಒಂದು ದಿ ಬೆಸ್ಟ್ ಲೆಸನನ್ನು, ಬ್ಯೂಟಿಫುಲ್ ಲೆಸನನ್ನು ಯಾವುದಪ್ಪ ಅಂದ್ರೆ ದ ಎಲಿಕ್ಸರ್ ಆಫ್ ಲೈಫನ್ನು ನಾವು ನೋಡೋಣ. ಈ ಒಂದು ಎಲಿಕ್ಸರ್ ಆಫ್ ಲೈಫಲ್ಲಿ ಈ ಒಂದು ಲೆಸನ್ನಲ್ಲಿ ನಾವು ಏನೇನು ಕಲಿತೀವಪ್ಪ ಅಂತಂದ್ರೆ ದ ಫಸ್ಟ್ ಥಿಂಗ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್, ನೀರಿನ ಮಹತ್ವ ಏನು. ದೆನ್ ನೆಕ್ಸ್ಟ್, ವಾಟ್ ಆರ್ ದ ರೀಸನ್ಸ್ ಫಾರ್ ಸಾಯಿಲ್ ಎರೋಜಿನ್, ಸಾಯಿಲ್ ಎರೋಜಿನ್ ಆಗಲಿಕ್ಕೆ, ಮಣ್ಣಿನ ಸವಕಳಿ ಆಗಲಿಕ್ಕೆ ಕಾರಣಗಳೇನೇನು. ನೆಕ್ಸ್ಟ್, ಹೌ ಕ್ಯಾನ್ ವಿ ಕಂಟ್ರೋಲ್ ದ ಸಾಯಿಲ್ ಎರೋಜಿನ್, ಯಾವ ರೀತಿ ನಾವು ಈ ಸಾಯಿಲ್ ಎರೋಜಿನನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಸಿ ವಿ ರಾಮನ್ ಅವರು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತು ಯಾವ ರೀತಿ ವಾಟರ್ನ ಸೇವ್ ಮಾಡ್ಕೋಬೇಕು, ಅವರು ಏನಂತಾರಪ್ಪ ಅಂದರೆ ಈ ಲೆಸನಲ್ಲಿ ಸಿ ವಿ ರಾಮನ್ ಅವರು ದ ಎಲಿಕ್ಸರ್ ಆಫ್ ಲೈಫ್ ಅಂದ್ರೆ ನಮ್ಮ ಜೀವನದ ಒಂದು ಅಮೃತ ಯಾವುದು, ನಾವು ಏನು ಮಾಡಕತ್ತೀವಿ, ಬರೀ ಅಮೃತವನ್ನು ಹುಡುಕಾಡ್ಲತ್ತೀವಿ, ಅದು ನಂಬಲ್ಲಿ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿಕಪ್ಪ ಅಂದ್ರೆ ಈ ಸಿ ವಿ ರಾಮನ್ ಅವರು ಈ ಒಂದು ದ ಎಲಿಕ್ಸರ್ ಆಫ್ ಲೈಫ್, ಜೀವನದ ಒಂದು ಅಮೃತದ ಬಗ್ಗೆ ಅವರಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಎಲಿಕ್ಸರ್ ಮೀನ್ಸ್ ಹಿಯರ್ ಅ ಲಿಕ್ವಿಡ್, ಅ ಸಬ್ಸ್ಟೆನ್ಸ್ ವಿತ್ ಮ್ಯಾಜಿಕಲ್ ಪವರ್ ಟು ಪ್ರೊಲಾಂಗ್ ಲೈಫ್ ಇಂಡೆಫಿನಿಟ್ಲಿ. ಓಕೆ, ನಮ್ಮ ಲೈಫನ್ನು ಡೆಫಿನೆಟ್ಟಾಗಿ ಲೀಡ್ ಮಾಡ್ತಕ್ಕಂಥ ಒಂದು ಎಲಿಕ್ಸರು, ಒಂದು ಅಮೃತ ಅಂತ ಕರಿತೀವಿ. ಓಕೆ, ನವ್ ವಿ ವಿಲ್ ಬಿಗಿನ್ ದ್ಯಾಟ್. ಏನೇನು ಹೇಳ್ತಾರೆ ಅನ್ನೋದನ್ನು ಸಿ ವಿ ರಾಮನ್ ಅವರು ಅವರ ಒಂದು ಈ ಆರ್ಟಿಕಲಲ್ಲಿ ಬರೆದಿರ್ತಕ್ಕಂಥ ಪ್ಯಾರಾಗ್ರಾಫ್ಸಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಪ್ಯಾರಾಗ್ರಾಫ್, ಲೆಟ್ಸ್ ವಿ ವಿಲ್ ಬಿಗಿನ್ ದ್ಯಾಟ್. ಓಕೆ, ಮೈ ರಿಕ್ವೆಸ್ಟ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಬರ್ತಿರ್ತಕ್ಕಂಥ ಲೆಸನ್ ಟು ದ ಎಲಿಕ್ಸರ್ ಆಫ್ ಲೈಫ್. ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ, ಆಮೇಲೆ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ಬರ್ಕೊಳ್ತಾ ಹೋಗ್ರಿ ಪೆನ್ಸಿಲ್ ಅಥವಾ ಪೆನ್ನಿನಿಂದ. ದೆನ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ effectively to you, my dear students. Okay, we will begin that. Then from your side I want that subscription, because your subscription is our motivation to bring the more classes for you, betterment of you, my dear students. Okay, we will see that the first paragraph, what is there in the first paragraph. Man has through the ages sought in a vain for an imaginary elixir of life, the divine amruta, to confer immortality, but the rule elixir of life lies near to our hands, for it is commonest of all liquids, plain water. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಸಿ ವಿ ರಾಮನ್ ಅವರು ಮ್ಯಾನ್ ಹ್ಯಾಸ್ ಥ್ರೂ ದ ಏಜಸ್ ಸಾಟ್ ಇನ್ ಅ ವೇನ್ ಫಾರ್ ಇಮ್ಯಾಜಿನರಿ ಎಲಿಕ್ಸರ್ ಆಫ್ ಲೈಫ್. ಈ ಮ್ಯಾನ್ ಅಂದರೆ ಏನು, ಮನುಷ್ಯ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ತನ್ನ ಜೀವನ ಉದ್ದಕ್ಕೂ ಹ್ಯಾಸ್ ಥ್ರೂ ದ ಏಜಸ್ ಸಾಟ್, ಬಹಳಷ್ಟು ದಿನಗಳಿಂದ, ಬಹಳಷ್ಟು ವರ್ಷಗಳಿಂದ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಸಾಟ್ ಮಾಡ್ತಾ ಇದ್ದಾನೆ. ಸಾಟ್ ಮೀನ್ಸ್ ಸೀಕ್ ಮೀನ್ಸ್ ಸರ್ಚ್. ಏನನ್ನು ಹುಡುಕ್ತಾ ಇದ್ದಾನಪ್ಪ ಅಂದರೆ ಈ ಮನುಷ್ಯ ಇನ್ ಅ ವೇನ್ ಮೀನ್ಸ್ ಯೂಸ್ಲೆಸ್ ಫಾರ್ ಆ್ಯನ್ ಇಮ್ಯಾಜಿನರಿ ಎಲಿಕ್ಸರ್ ಆಫ್ ಲೈಫ್. ನಮಗೊಂದು ಅಮೃತ ಬೇಕು ಅಂತ ಏನಪ್ಪ ಅಂದ್ರೆ ಸಂಜೀವಿನಿ ಅಂತ ಕರಿತೀವಲ್ಲ, ಅದನ್ನ ಹುಡುಕ್ತಾ ಇದ್ದಾನೆ. ದ ಡಿವೈನ್ ಅಮೃತ, ಯಾವುದಕ್ಕೋಸ್ಕರ ಹುಡುಕ್ತಾ ಇದ್ದಾನಪ್ಪ ಅಂದ್ರೆ ಡಿವೈನ್ ಅಮೃತ, ದೇವರ ಒಂದು ಶಕ್ತಿಯಿಂದ ಬರ್ತಿರ್ತಕ್ಕಂಥ ಅಮೃತವನ್ನು ಹುಡುಕ್ತಾ ಇದ್ದಾನೆ. ಟು ಕಾನ್ಫರ್ ಇಮ್ಮಾರ್ಟ್ಯಾಲಿಟಿ, ಎದಕ್ಕೋಸ್ಕರ, ಟು ಕಾನ್ಫರ್ ಮೀನ್ಸ್ ಗೆಟ್, ಪಡೆದುಕೊಳ್ಳಿಕ್ಕೆ, ಏನನ್ನು ಪಡೆದುಕೊಳ್ಳಿಕ್ಕೆ. ಇಮ್ಮಾರ್ಟ್ಯಾಲಿಟಿ ಮೀನ್ಸ್ ಸಾವೇ ಬರದೇ ಇರತಕ್ಕಂಥ ಒಂದು ಔಷಧಿಯನ್ನು, ಒಂದು ಅಮೃತವನ್ನು ಈ ಮನುಷ್ಯ ಹುಡುಕಾಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಸಿ ವಿ ರಾಮನ್ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಬಟ್ ದ ಟ್ರೂ ಎಲಿಕ್ಸರ್ ಆಫ್ ಲೈಫ್ ಲೈಸ್ ನಿಯರ್ ಟು ಅವರ್ ಹ್ಯಾಂಡ್ಸ್, ಬಟ್ ನಿಜವಾದ ಅಮೃತ ಎಲ್ಲದಪ್ಪ ಅಂದ್ರೆ ನಮ್ಮ ಕೈಯಲ್ಲೇ ಇದೆ ಅಂತ ಇಲ್ಲಿ ಸಿ ವಿ ರಾಮನ್ ಹೇಳ್ತಾರೆ. ಫಾರ್ ಇಟ್ ಈಸ್ ದ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್, ಇದು ಏನಪ್ಪ ಅಂದ್ರೆ ಎಲ್ಲ ಕಾಮನ್ ಆಗಿ ಸಿಗ್ತಕ್ಕಂಥ ಲಿಕ್ವಿಡ್ಸಲ್ಲೇ ಇರ್ತಕ್ಕಂಥ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಪ್ಲೇನ್ ವಾಟರ್. ನಾವು ಕುಡಿತೀವಲ್ರಿ, ಏನು ಬಳಸ್ತೀವಲ್ರಿ, ಅದನ್ನೇ ಎಲಿಕ್ಸರ್, ಅಮೃತ ಅಂತ ಅವರಲ್ಲಿ ಹೇಳ್ತಾರೆ. ಓಕೆ,
It is about first paragraph. I hope it is understood you. ಅರ್ಥ ಆಗಿರ್ಲಿಕ್ಕೆ ಅಥವಾ ಏನಾದರೂ ಡೌಟ್ಸ್ ಇದೆ, ಕನ್ಫ್ಯೂಷನ್ ಇದ್ದರೆ ಜಸ್ಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ನಾವೀಗ ಏನು ಮಾಡೋಣಪ್ಪ ಅಂದ್ರೆ ಸೆಕೆಂಡ್ ಪ್ಯಾರಾಗ್ರಾಫನ್ನು ನೋಡೋಣ. ಐ ರಿಮೆಂಬರ್ ಒನ್ ಡೇ ಸ್ಟ್ಯಾಂಡಿಂಗ್ ಆನ್ ದ ಲೈನ್ ವಿಚ್ ಸೆಪರೇಟ್ಸ್ ದ ಲಿಬಿಯನ್ ಡಿಸರ್ಟ್ ಫ್ರಮ್ ದ ವ್ಯಾಲಿ ಆಫ್ ದ ನೈಲ್ ಇನ್ ಈಜಿಪ್ಟ್. ಐ ರಿಮೆಂಬರ್, ಇಲ್ಲಿ ಸಿ ವಿ ರಾಮನ್ ಅವರು ಸ್ವಲ್ಪ ನೆನಪಿಸ್ಕೊಳ್ತಾರೆ. ಏನನ್ನ ನೆನಪಿಸ್ಕೊಳ್ತಾರಪ್ಪ ಅಂದ್ರೆ ಒನ್ ಡೇ ಸ್ಟ್ಯಾಂಡಿಂಗ್ ಆನ್ ದ ಲೈನ್ ವಿಚ್ ಸೆಪರೇಟ್ಸ್ ದ ಲಿಬಿಯನ್ ಡಿಸರ್ಟ್ ಫ್ರಮ್ ದ ವ್ಯಾಲಿ ಆಫ್ ದ ನೈಲ್ ಈಜಿಪ್ಟ್. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇಲ್ಲಿ ಆಥರ್ ಸಿ ವಿ ರಾಮನ್ ಅವರು ಇಲ್ಲಿ ನಿಂತ್ಕೊಳ್ತಾರೆ. ಸಿ ವಿ ರಾಮನ್ ಅವರು ಇಲ್ಲಿ ನಿಂತ್ಕೊಳ್ತಾರೆ. ಇಲ್ಲಿ ನಿಂತ್ಕೊಂಡು ಎಲ್ಲಿ ನಿಂತ್ಕೊಳ್ತಾರಪ್ಪ ಅಂದ್ರೆ ಯಾವುದು, ಒಂದು ಕಡೆ ಲಿಬಿಯನ್ ಡಿಸಾರ್ಟು, ಇನ್ನೊಂದು ಕಡೆ ದ ವಾಟ್ ಈಸ್ ದ್ಯಾಟ್ ಅನದರ್ ಸೈಡ್ ಈಸ್ ದ ಗ್ರೀನರಿ. ಇಲ್ಲಿ ನಿಂತ್ಕೊಳ್ತಾರೆ. ಎಲ್ಲಿ ನಿಂತ್ಕೊಳ್ತಾರಪ್ಪ ಅಂದ್ರೆ ಈ ಯಾವುದು ಒನ್ ಡೇ ಸ್ಟ್ಯಾಂಡಿಂಗ್ ಆನ್ ದ ಲೈನ್ ವಿಚ್ ಸೆಪರೇಟ್ಸ್ ದ ಲಿಬಿಯನ್ ಡಿಸಾರ್ಟ್ ಫ್ರಮ್ ದ ವ್ಯಾಲಿ ಆಫ್ ದ ನೈಲ್ ಇನ್ ಈಜಿಪ್ಟ್. ಈಜಿಪ್ಟಲ್ಲಿ ಇರ್ತಕ್ಕಂಥ ಲಿಬಿಯನ್ ಡಿಸಾರ್ಟ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಒಂದು ಈ ಈಜಿಪ್ಟ್ ನೈಲ್ ಮತ್ತು ಲಿಬಿಯನ್ ಡಿಸಾರ್ಟನ್ನು ಡಿವೈಡ್ ಮಾಡ್ತಕ್ಕಂಥ ಸೆಂಟ್ರಲ್ಲಿ ಹತ್ಕೊಂಡು ನಿಂತ್ಕೊಂಡು ಈ ಕಡೆ ಒಂದು ಸೈಡ್ ಏನಿದೆ ನೈಲ್ ರಿವರ್ ಇದೆ, ಇನ್ನೊಂದು ಕಡೆ ಲಿಬಿಯನ್ ಡಿಸಾರ್ಟ್ ಇದೆ. ಒನ್ ಸೈಡ್ ವಾಸ್ ವಿಸಿಬಲ್ ಅ ಸಿ blowing sand without a speck of green or a single living thing anywhere visible on it, while the other side is, ಒಂದು ಕಡೆ ಏನದ ರೀ ಅ ಸಿ ಆಫ್ ಬಿಲೋವಿಂಗ್ ಸ್ಯಾಂಡ್. ಏನದ ಲಿಬಿಯನ್ ಡಿಸರ್ಟಲ್ಲಿ ಬಿಲೋವಿಂಗ್ ಸ್ಯಾಂಡ್ ಮೀನ್ಸ್ ಸ್ಪ್ರೆಡ್ಡಿಂಗ್ ಓವರ್ ಅ ಲಾರ್ಜ್ ಏರಿಯಾ. ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಏನದ ಬರೀ ಉಸುಕ್ ಕಾಣ್ತದ ಒಂದು ಸೈಡು. ಇಲ್ಲಿ ಈ ಅ ಸಿ ಆಫ್ ಬಿಲೋವಿಂಗ್ ಸ್ಯಾಂಡ್ ಇಟ್ ಈಸ್ ಕಾಲ್ಡ್ ಮೆಟಾಫರ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕಂಪ್ಯಾರಿಸನ್. ವಿದೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಆರ್ ಸಿಂಗಲ್ ಲಿವಿಂಗ್ ಥಿಂಗ್ ಎನಿವೇರ್. ಈ ಸ್ಯಾಂಡಲ್ಲಿ, ಈ ಮರಳಿನ ನಾಡಿನಲ್ಲಿ ಏನದಪ್ಪ ಅಂದರೆ ಡಿಸರ್ಟಲ್ಲಿ ಯಾವುದೇ ಆಗಿರ್ತಕ್ಕಂಥ ಸ್ಪೆಕ್ ಮೀನ್ಸ್ ಮಾರ್ಕ್, ಒಂದು ಚಿಕ್ಕ ಗಿಡನೂ ಕೂಡ ಪ್ಲಾಂಟು ಕೂಡ ಹಸಿರನ್ನು ಅವ್ರು ನೋಡೋದಿಲ್ಲ. ಯಾವುದೇ ಒಂದು ಸಿಂಗಲ್ ಲಿವಿಂಗ್ ಥಿಂಗ್ ಎನಿವೇರ್ ವಿಸಿಬಲ್ ಆನ್ ಇಟ್. ಅವರಿಗೆ ಯಾವ್ಯಾವ ಒಂದು ವಿಸಿಬಲ್ ಆಗ್ತಕ್ಕಂಥ ಒಂದು ಯಾವುದೇ ಒಂದು ಜೀವಿಯನ್ನು ಕ್ರಿಯೇಚರನ್ನು ಅವ್ರು ನೋಡೋಂಗಿಲ್ಲ. ಇನ್ನೊಂದು ಸೈಡ್ ಆನ್ ದ ಅದರ್ ಸೈಡ್ ಲೇ ಆನ್ ದ ಗ್ರೀನೆಸ್ಟ್. ಇನ್ನೊಂದು ಸೈಡ್ ಏನಿದೆ ಎಲ್ಲ ಕಡೆ ಗ್ರೀನರಿ ಇದೆ. ಯಾವ ಕಡೆ? ವ್ಯಾಲಿ ಆಫ್ ದ ನೈಲ್ ರಿವರ್ದ ಒಂದು ಕಣಿವೆಗಳಲ್ಲಿ ಬರೀ ಏನದ ಗ್ರೀನರಿ ಅದ. ಮೋಸ್ಟ್ ಫರ್ಟೈಲ್ ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಟು ಬಿ ಫೌಂಡ್ ಎನಿವೇರ್ ಆನ್ ಅರ್ತ್. ಯಾವ ರೀತಿ ಇದಪ್ಪ ಅಂದ್ರೆ ಅದು ಗ್ರೀನೆಸ್ಟ್ ಏರಿಯಾ, ಮೋಸ್ಟ್ ಫರ್ಟೈಲ್. ಅಲ್ಲಿರ್ತಕ್ಕಂಥ ಮಣ್ಣು ಏನದಪ್ಪ ಅಂದ್ರೆ ಫರ್ಟೈಲ್ ಅದ, ಫಲವತ್ತಾಗ್ಯದ. ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್. ಡೆನ್ಸ್ಲಿ ಆ ಒಂದು ಗ್ರೀನರಿ ಏನಪ್ಪ ಅಂದ್ರೆ ದಟ್ಟವಾಗಿ ಪ್ಲಾಂಟ್ಸ್ಗಳು, ಗಿಡಗಳು, ವೆಜಿಟೇಷನ್ನು ಅಲ್ಲಿ ಬೆಳೆದಿದ್ದಾವೆ. ವಾಟ್ ಮೇಡ್ ದಿಸ್ ವಂಡರ್ಫುಲ್ ಡಿಫ್ರೆನ್ಸ್? ಒಂದು ಕಡೆ ಏನಿದೆ ಡಿಸರ್ಟ್ ಇದೆ, ಇನ್ನೊಂದು ಕಡೆ ಗ್ರೀನರಿ ಇದೆ. ಇದಕ್ಕೆ ಯಾವುದು ಒಂದು ಡಿಫ್ರೆನ್ಸ್ ಮಾಡಲಿಕ್ಕೆ ಏನು ಕಾರಣ ಅಂತ ಇಲ್ಲಿ ಕ್ವಶನ್ ಹಾಕೊಳ್ತಾರೆ ಸಿ ವಿ ರಾಮನ್ ಅವರು. Why it is the water of the river Nile flowing down to the Mediterranean from its sources a couple of thousands of miles away. Why it is the water of river Nile? ಈ ಕಡೆ ಗ್ರೀನರಿ ಏನದಲ್ಲ, ಈ ಗ್ರೀನರಿಗೆ ಕಾರಣ ಏನಪ್ಪ ಅಂದ್ರೆ ರಿವರ್ ನೈಲು ಎಲ್ಲಿಂದ ಹರಿದು ಬರ್ತಾ ಇದೆ? ಫ್ಲೋವಿಂಗ್ ಡೌನ್ ಟು ದ ಮೆಡಿಟೇರಿಯನ್. ಇಟ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ನೈಲ್ ರಿವರ್ ಹುಟ್ಕೊಂಡಿದ್ದೆಲ್ಲಪ್ಪ ಅಂದ್ರೆ ಮೆಡಿಟೇರಿಯನಲ್ಲಿ. ಇಟ್ ಸೋರ್ಸಸ್ ಅ ಕಪಲ್ ಆಫ್ ಥೌಸಂಡ್ಸ್ ಆಫ್ ಮೈಲ್ಸ್ ಅವೇ. ಅದೇನು ಮಾಡ್ತಾ ಇದೆಪ್ಪ ಅಂದ್ರೆ 1000 and thousands ಮೈಲ್ ಹರಿದು ನೈಲ್ ರಿವರ್ ಬರ್ತಾ ಇದೆ. ಅದರ ಎಫೆಕ್ಟಿಂದ ಏನಾಗಿದೆ? ಕಲ್ಟಿವೇಷನ್ನು, ವೆಜಿಟೇಷನ್ನು, ಗ್ರೀನ್ ಲ್ಯಾಂಡು, ಪ್ಲಾಂಟ್ಸು ಹಚ್ಚ ಹಸಿರಾಗಿದೆ. ದಿಸ್ ಈಸ್ ದ ಎಫೆಕ್ಟ್ ಆಫ್ ಡಿವೈನ್ ಅಮೃತ. ಈ ಒಂದು ಎಲಿಕ್ಸರ್ ಅಂತ ಹೇಳ್ತಾರೆ ಅವರು. ಓಕೆ, ಲೆಟ್ಸ್ ನಾವು ಮೂರನೇ ಪ್ಯಾರಾಗ್ರಾಫನ್ನು ನೋಡೋಣ. ಏನಿದೆ ಮೂರನೇ ಪ್ಯಾರಾಗ್ರಾಫಲ್ಲಿ? ವಿ ವಿಲ್ ಸಿ ನೌ. Geologists tell us that the entire soil of the Nile Valley is the creation of the river itself. Geologist means who studies about the earth. ಈ ಭೂಮಿಯ ಬಗ್ಗೆ ಯಾರು ಸ್ಟಡಿ ಮಾಡ್ತಾರಲ್ಲ ಅವರಿಗೆ ನಾವು ಜಿಯಾಲಜಿಸ್ಟ್ ಅಂತ ಕರಿತೀವಿ, ಭೂ ವೈಜ್ಞಾನಿಕ ತಜ್ಞರು ಅಂತ ಕರಿತೀವಿ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ?
that the entire soil of the Nile valley is the creation of the river itself. ಈ ನೈಲ್ ವ್ಯಾಲೆ ಮತ್ತು ಅಲ್ಲಿರ್ತಕ್ಕಂಥ ಸಾಯಿಲು ಮಣ್ಣು ಇದು ಎದರಿಂದ ಕ್ರಿಯೇಟ್ ಆಗಿದೆಪ್ಪ ಅಂದ್ರೆ ನೈಲ್ ರಿವರು ತನ್ನಷ್ಟಕ್ಕೆ ತಾನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾರೆ ಅವರು. ಇಟ್ ವಾಸ್ ಬ್ರಾಟ್ ಡೌನ್ ಆಸ್ ದ ಫೈನೆಸ್ಟ್ ಸಿಲ್ಟ್ಸ್. ಈ ಒಂದು ನೈಲ್ ರಿವರ್, ಇಟ್ ರೆಫರ್ಸ್ ಹಿಯರ್ ನೈಲ್ ರಿವರ್ ವಾಸ್ ಬ್ರಾಟ್ ಡೌನ್ ಆಸ್ ದ ಫೈನೆಸ್ಟ್ ಸಿಲ್ಟ್ಸ್. ಏನು ತೊಗೊಂಬರ್ತದಪ್ಪ ಅಂದರೆ ಇದು ಫೈನೆಸ್ಟ್ ಸಿಲ್ಟ್, ರಿಚ್ ಸಾಯಿಲ್, ಫಲವತ್ತಾದ ಮಣ್ಣನ್ನು ಎಳೆದುಕೊಂಬರ್ತದೆ. ಯಾವುದು? ನೈಲ್ ರಿವರು. ಇನ್ ಇಟ್ಸ್ ಫ್ಲಡ್ ವಾಟರ್, ಆ ಹರಿತಿರ್ತಕ್ಕಂಥ ನೀರಲ್ಲಿ ಫಲವತ್ತಾದ ಮಣ್ಣನ್ನು ಆ ನೈಲ್ ರಿವರು ಹರಿದುಕೊಂಡು ಬರುತ್ತೆ. ಫ್ರಮ್ ದ ಹೈಲ್ಯಾಂಡ್ಸ್ ಆಫ್ ಅಬ್ಸಿನಿಯಾ ಆ್ಯಂಡ್ ಫ್ರಮ್ ದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ ಆ್ಯಂಡ್ ಲೇಡ್ ಡೌನ್ ಥ್ರೂ ದ ಏಜಸ್ ಇನ್ ದ ಥ್ರೂ ವಿಚ್ ದ ನೈಲ್ ಫ್ಲೋಸ್ ಇನ್ ಟು ದ ಸೀ. ಏನಪ್ಪ ಅಂದ್ರೆ ಇದು ಫ್ಲಡ್ ವಾಟರ್ ಇನ್ ದ ಹೈಲ್ಯಾಂಡ್ಸ್ ಆಫ್ ಅಬ್ಸೇನಿಯಾದ ಎತ್ತರ ಪ್ರದೇಶಗಳಿಂದ ಆ್ಯಂಡ್ ಫ್ರಮ್ ದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ, ಅಲ್ಲಿಂದ ಏನು ಮಾಡುತ್ತಾ ಲೈಟ್ ಡೌನ್ ಥ್ರೂ ದ ಏಜಸ್ ಇನ್ ಥ್ರೂ ದ ವಿಚ್ ದ ನೈಲ್ ಫ್ಲೋಸ್ ಇನ್ ಟು ದ ಸಿ. ಈ ನೈಲ್ ಏನಪ್ಪ ಅಂದ್ರೆ ಯಾವ ರೀತಿ ಹರಿತದಪ್ಪ ಅಂದ್ರೆ ಸಮುದ್ರದ ಹಾಗೆ ಹರಿಯುತ್ತೆ. ದೆನ್ ಇನ್ ದ ಟ್ರಫ್ ಮೀನ್ಸ್ ಕೆನಲ್ಸ್ ಹಿಯರ್, ಆ ಕೆನಲ್ಗಳಿಂದ ಏನು ಮಾಡುತ್ತೆ, ನೀರಿನ ಜೊತೆ ಫಲವತ್ತಾದ ಮಣ್ಣನ್ನು ಏನು ಮಾಡುತ್ತೆ, ತಗೊಳ್ಕೊಂಬರುತ್ತೆ. ನೆಕ್ಸ್ಟ್, ಈಜಿಪ್ಟ್ ಇನ್ಫ್ಯಾಕ್ಟ್ ವಾಸ್ ಮೇಡ್ ಬೈ ಇಟ್ಸ್ ರಿವರ್. ಈಜಿಪ್ಟ್ ಬಿಲ್ಟ್ ಆಗಿರೋದೇ ಈ ಒಂದು ನದಿಯಿಂದ, ನೈಲ್ ನದಿಯಿಂದ. ಅಷ್ಟೊಂದು ರಿಚ್ ಸಾಯಿಲು, ಅಷ್ಟೊಂದು ವೆಜಿಟೇಷನ್ನು, ಅಷ್ಟೊಂದು ಕ್ರಾಪ್ಸ್ ಬೆಳೀಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ನೈಲ್ ರಿವರೇ. ಇಟ್ಸ್ ancient civilization was created and sustained by the life-giving waters which come down year after year with unfailing regularity. Its ancient civilization, ಈ ಈಜಿಪ್ಟ್ನ ಪುರಾತನ ನಾಗರಿಕತೆ ಅಂತ ಏನು ಕರಿತೀವಲ್ಲ, ಅದು ಕ್ರಿಯೇಟ್ ಆಗಿರೋದೇ ಆ್ಯಂಡ್ ಸಸ್ಟೈನ್ಡ್, ಇವತ್ತಿಗೂ ಕೂಡ ಎಕ್ಸಿಸ್ಟೆಡ್ ಆಗಿ ಅದಪ್ಪ ಅಂತಂದ್ರೆ ಲೈಫ್ ಗಿವಿಂಗ್ ವಾಟರ್ಸ್ ವಿಚ್ ಕಮ್ ಡೌನ್ ಇಯರ್ ಆಫ್ಟರ್ ಇಯರ್ ವಿತ್ ಅನ್ಫೇಲಿಂಗ್ ರೆಗ್ಯುಲಾರಿಟಿ. ಈ ನೈಲ್ ರಿವರು ಫೇಲ್ ಆಗ್ದಾನೆ, ಅನ್ಫೇಲಿಂಗ್ ಮೀನ್ಸ್ ಸರ್ವೈವ್, ಕಂಟಿನ್ಯೂಸ್ಲಿ ಏನು ಮಾಡ್ತಾ ಇದೆಪ್ಪ ಅಂದ್ರೆ ಹರಿದು ಬರ್ತಾ ಇದೆ. ಅದೇಪ್ಪ ನಂತರ ಈ ಒಂದು ಈಜಿಪ್ಟ್ ಬದುಕಲಿಕ್ಕೆ, ಆ ಒಂದು ಸಿವಿಲೈಸೇಷನ್ ಇರಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಇದಕ್ಕೆಲ್ಲ ರೀಸನ್ ಏನಪ್ಪ ಅಂದ್ರೆ ಈ ಒಂದು ನೈಲ್ ರಿವರ್ ಅಂತ ಹೇಳ್ತಾರೆ. ದ್ಯಾಟ್ಸ್ ವೈ ಏನು ಹೇಳ್ತಾರಪ್ಪ ಅಂತಂದರೆ ಇಲ್ಲಿ ಆಥರು, ರೈಟರ್ ಯಾರಪ್ಪ ಅಂತಂದ್ರೆ ಈ ಒಂದು ಯಾರಂತ ಕರಿತೀವಪ್ಪ ಅಂದ್ರೆ ನಾವು ಸಿ ವಿ ರಮನ್ ಅಂತ ಕರಿತೀವಲ್ಲ, ಅವ್ರು ಏನಪ್ಪ ಅಂತಂದ್ರೆ ಈ ರೀತಿ ಈ ಅನ್ಫೇಲಿಂಗ್, ಹೊಟ್ಟೆ ಫೇಲ್ ಆಗಲಾರ್ದೆ ಏನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ಇದು ಹರಿದು ಬರ್ತಾ ಇದೆ. ಆ ಕಲ್ಟಿವೇಷನ್ನು, ಆ ಒಂದು ಜನ್ರೇಷನ್ನ ಬದುಕುಳಿಲಿಕ್ಕೆ ಕಾರಣನೇ ಈ ಒಂದು ನೈಲ್ ರಿವರು ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಅಬೌಟ್ ದ ಥರ್ಡ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಫೋರ್ತ್ ಪ್ಯಾರಾಗ್ರಾಫನ್ನು ನೋಡೋಣ. ನೆಕ್ಸ್ಟ್, I give this example and could give many others to emphasize that is this common substance which we take for granted in our everyday life is the most potent and most wonderful thing on the face of our earth. I gave this example. ಇಲ್ಲಿ ಏನಪ್ಪ ಅಂದ್ರೆ ಸಿ ರಮನ್ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಎಕ್ಸಾಂಪಲ್ ಅಂದ್ರೆ ಕುಡ್ ಗಿವ್ ಮೆನಿ ಅದರ್ಸ್ ಟು ಎಂಪಸೈಸ್. ನಾವೇನು ಮಾಡಬೇಕಾಗಿದೆ, ಎಂಪಸೈಸ್ ಮಾಡಬೇಕಾಗಿದೆ. ಎಂಪಸೈಸ್ ಮೀನ್ಸ್ ಫೋಕಸ್. That this commonest substance, which one is common substance? That is water, which we take for granted in every day in our life. ಪ್ರತಿನಿತ್ಯ ಬಹಳಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯಾವುದಪ್ಪ ಅಂದರೆ ವಾಟರ್ ಈಸ್ ದ ಮೋಸ್ಟ್ ಪೊಟೆಂಟ್. ದ ವಾಟರ್ ಈಸ್ ಮೋಸ್ಟ್ ಪೊಟೆಂಟ್. ಪೊಟೆಂಟ್ ಮೀನ್ಸ್ ಪವರ್ಫುಲ್ ಆ್ಯಂಡ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಆನ್ ದ ಫೇಸ್ ಆಫ್ ಅವರ್ ಅರ್ತ್. ಇಲ್ಲಿ ಅತ್ಯಂತ ಬೆಲೆ ಬಾಳುವ ಒಂದು ವಸ್ತು ಯಾವುದಪ್ಪ ಅಂದರೆ ಈ ನೀರು ಅಂತ, ವಾಟರ್ ಅಂತ ಅವ್ರು ಹೇಳ್ತಾರೆ, ಈ ಭೂಮಿ ಮೇಲೆ ಇರ್ತಕ್ಕಂಥ. ವಾಟರ್ ಹ್ಯಾಸ್ ಪ್ಲೇಡ್ ಅ ರೋಲ್ ಆಫ್ ವಾಸ್ಟ್ ಸಿಗ್ನಿಫಿಕೆನ್ಸ್ ಇನ್ ಸೇಫಿಂಗ್ course of Earth's history and continues to play leading role in the drama of life on the surface of our planet. ಈ ಪ್ಲಾನೆಟ್ ಅಂತ ಏನು ಕರಿತೀವಿ, ಈ ಅರ್ತು, ಈ ಒಂದು ಅರ್ತ್ ಮೇಲೆ ಏನು ಕ್ರಿಯೇಟ್ ಮಾಡಿದೆ, ವೆಜಿಟೇಷನ್ನು, ಪ್ಲ್ಯಾಂಟ್ಸು, ರಿವರ್ಸು, ಈ ಮನುಷ್ಯ ಯಾವ ರೀತಿ ಏನು ಬೇಕಪ್ಪ ಅಂದರೆ ಇಷ್ಟೆಲ್ಲ ಡ್ರಾಮಾ ಮಾಡೋದೇ ಯಾವುದಪ್ಪ ಅಂದರೆ, ಈ ಡ್ರಾಮಾ ನಡೆಯೋದೇ ಅದರಿಂದಪ್ಪ ಅಂತಂದ್ರೆ ನಾವೇನಂತ ಕರಿತೀವಪ್ಪ ಅಂದ್ರೆ
that is the elixir, the real elixir of life is that is called the water. Then this is the drama of life is called that the poetic device is metaphor, my dear students. This much important of the water in our day-to-day life. Okay, I hope you got the clarity related to fourth paragraph. We will see that in the fifth paragraph. What is there in the fifth paragraph? We will see now. Okay, there is nothing. Okay, what is that? There is nothing which adds so much to the beauty of the countryside as water. There is nothing which adds so much to the beauty of the countryside is as water. ಇಲ್ಲಿ ಏನಪ್ಪ ಅಂದ್ರೆ ದೇರ್ ಇಸ್ ಅ ನಥಿಂಗ್, ಎಲ್ಲಿ ಏನೂ ಇಲ್ಲ, ಯಾವುದಿಲ್ಲಪ್ಪ ಅಂದರೆ ದೇರ್ ಇಸ್ ಅ ಕಂಟ್ರಿ ಸೈಡ್ ಅಂತ ಹೇಳ್ತಾರೆ ಅವ್ರು. ಕಂಟ್ರಿ ಸೈಡ್ ಮೀನ್ಸ್ ವಿಲೇಜ್ ಏರಿಯಾಸ್. ಈ ಹಳ್ಳಿಗಳಲ್ಲಿ ಬ್ಯೂಟಿ ಬರೋದೇ, ಈ ಹಳ್ಳಿಗಳಿಗೆ ಬ್ಯೂಟಿ ಬರೋದೇ, ಸುಂದರತೆ ಬರೋದೇ ಅದರಿಂದಪ್ಪ ಅಂದ್ರೆ ನೀರಿನಿಂದ ಅಂತ ಹೇಳ್ತಾರೆ ಅವರು. ನೀರಿಲ್ಲ ಅಂದ್ರೆ ದೇರ್ ಇಸ್ ನೋ ಲೈಫ್ ಫಾರ್ ದ ವಿಲೇಜ್ ಏರಿಯಾಸ್, ಕಂಟ್ರಿ ಸೈಡ್. Be it as just a little stream trickling over the rocks or a little pond by the wayside where the cattle quench their thirst of an evening. ಈ ವಾಟರ್ ಏನು ಮಾಡುತ್ತೆ? ಬಿ ಇಟ್ ಜಸ್ಟ್ ಎ ಲಿಟಲ್ ಸ್ಟ್ರೀಮ್ ಟ್ರಿಕ್ಲಿಂಗ್ ಮೀನ್ಸ್ ಫ್ಲೋ ಇನ್ ಆ್ಯಸ್ ಎ ಸ್ಟ್ರೀಮ್. ಈ ಒಂದು ಹಳ್ಳ ಕೊಳ್ಳ ನದಿ ಅಂತ ಕರಿತೀವಲ್ರಿ, ಆ ರೀತಿ ಹರಿತಾ ಇರುತ್ತೆ. ದ ರಾಕ್ಸ್ ಆರ್ ಎ ಲಿಟಲ್ ಫಾಂಡ್ ಬೈ ದ ವೇ ಸೈಡ್ ವೇರ್ ದ ಕ್ಯಾಟಲ್ ಕ್ವೆಂಚ್ ದೇರ್ ಥರ್ಸ್ಟ್ ಆಫ್ ಆನ್ ಈವ್ನಿಂಗ್. ಈ ದನಗಳು ಮೈತಾ ಇರ್ತಾವಲ್ರಿ, ಆ ಟೈಮಲ್ಲಿ ಕ್ವೆಂಚ್ ಮೀನ್ಸ್ ಫುಲ್ಫಿಲ್, ಏನನ್ನ ಫುಲ್ಫಿಲ್ ಮಾಡ್ತದೆ ಇದು ವಾಟರು? ಥರ್ಸ್ಟ್ ಆಫ್ ಆ್ಯನ್ ಈವ್ನಿಂಗ್. ಆ ಒಂದು ದನಕರುಗಳ ಹಸಿಯ ನೀರಡಿಕೆಯನ್ನು ಏನು ಮಾಡುತ್ತೆ? ಇದೇನು ಮಾಡುತ್ತಪ್ಪ ಅಂತಂದ್ರೆ ಈಡೇರಿಸುತ್ತೆ. ಯಾವುದು? ವಾಟರ್, ದ ಎಲಿಕ್ಸರ್ ಆಫ್ ಲೈಫ್. ದೆನ್ ದ rain fed tanks that are so common in the South India, alas often so sadly neglected in their maintenance, are a cheering sight when they are full. Then ಇಲ್ಲಿ ಸಿ ವಿ ರಾಮನ್ ಅವ್ರು ಏನು ಹೇಳ್ತಿದಾರಪ್ಪ ಅಂದ್ರೆ ದ ರೇನ್ ಫೆಡ್ ಟ್ಯಾಂಕ್ಸ್ ಅಪ್ಪ ಅಂತಂದ್ರೆ ಈ ಮಳೆ ಬಂದಾಗ ನೀರು ನಿಂತ್ಕೋತಾವಲ್ರಿ ಕೆರೆಗಳಲ್ಲಿ, ಆಮೇಲೆ ಚಿಕ್ಕ ಚಿಕ್ಕ ಒಂದು ತಗ್ಗುಗಳಲ್ಲಿ, ಅವಕ್ಕೆ ನಾವು ಏನಂತ ಕರಿತೀವಿ? ರೇನ್ ಫೆಡ್ ಟ್ಯಾಂಕ್ಸ್ ಅಂತ ಕರಿತೀವಿ. ಅವು ಏನು ಮಾಡ್ತಾವೆ ನೋಡೋಣ. ರೇನ್ ಫೆಡ್ ಟ್ಯಾಂಕ್ಸ್ ದ್ಯಾಟ್ ಆರ್ ಸೋ ಕಾಮನ್ ಇನ್ ಸೌತ್ ಇಂಡಿಯಾ. ನಾವು ಸೌತ್ ಇಂಡಿಯಾದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಮಳೆ ಬಂದಾಗ ತುಂಬ್ಕೋತಕ್ಕಂಥ ಒಂದು ಟ್ಯಾಂಕ್ಸನ್ನು, ಆ ಒಂದು ಕೆರೆಗಳನ್ನು ನಾವು ಭಾಳಷ್ಟು ನೋಡ್ತೀವಿ. ಅವು ಕಡೆ ಸೌತ್ ಇಂಡಿಯಾಸ್ ಕಡೆ ಆಫನ್ ಸೋ ಸ್ಯಾಡ್ಲಿ ನೆಗ್ಲೆಕ್ಟೆಡ್ ಇನ್ ದೇರ್ ಮೇಂಟೆನೆನ್ಸ್ ಆರ್ ಚೇರಿಂಗ್ ಸೈಟ್ ವೆನ್ ದೇ ಆರ್ ಫುಲ್. ಅವುಗಳನ್ನು ನಾವು ಏನಪ್ಪ ಅಂತಂದ್ರೆ ತುಂಬಿದಾಗ ಎಷ್ಟು ಚಂದ ಕಾಣ್ತಾವಪ್ಪ ಅಂದ್ರೆ ಚೇರಿಂಗ್ ಸೈಡ್ ಮೀನ್ಸ್ ಹ್ಯಾಪಿ, ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇಫ್ ವಿ ಅಬ್ಸರ್ವ್ ದೆಮ್. ಬಹಳಷ್ಟು ಹೊಳಿತಾ ಇರ್ತಾವ ಯಾವಾಗ? ಅವು ತುಂಬಿದಾಗ, ಮಳೆ ಆಗಿ ತುಂಬಿದಾಗ. ದೇ ಆರ್ ಅಫ್ಕೋರ್ಸ್ ಶಾಲೋ ಬಟ್ ದಿಸ್ ಲೆಸ್ ಎವಿಡೆಂಟ್ ಸಿನ್ಸ್ ದ ವಾಟರ್ ಈಸ್ ಸಿಲ್ಟ್ ಲ್ಯಾಡನ್ ಆ್ಯಂಡ್ ಥ್ರೂ ದ ಲೈಟ್ ಬ್ಯಾಕ್ ಆ್ಯಂಡ್ ಬಾಟಮ್ ಡಸ್ ನಾಟ್ ದೇರ್ ಫೋರ್ ಶೋ ಆಫ್. ಏನಪ್ಪ ಅಂದ್ರೆ ದೇ ಆರ್ ಅಫ್ಕೋರ್ಸ್, ಅವು ಏನಿರಲ್ಲಪ್ಪ ಅಂದ್ರೆ ಅಫ್ಕೋರ್ಸ್ ಆಗಿ ಒಂದು ಕ್ಲಿಯರ್ ಆಗಿ ಏನಪ್ಪ ಅಂದ್ರೆ ಶಾಲೋ ಮೀನ್ಸ್ ಡೀಪ್, ಅಷ್ಟೊಂದು ತಗ್ಗಿರಂಗಿಲ್ಲ. ಬಟ್ ಏನಿರುತ್ತೆ? ಬಟ್ ದಿಸ್ ಲೆಸ್ ಎವಿಡೆಂಟ್, ಬಟ್ ಅಲ್ಲಿ ಕ್ಲಿಯರ್. ಎವಿಡೆಂಟ್ ಮೀನ್ಸ್ ನಾಟ್ ಕ್ಲಿಯರ್ ಸಿನ್ಸ್ ದ ವಾಟರ್ ಇಸ್ ಸಿಲ್ಟ್ ಲ್ಯಾಡನ್ ಆ್ಯಂಡ್ ಥ್ರೂಸ್ ದ ಲೈಟ್ ಬ್ಯಾಗ್. ಎಷ್ಟು ಆಳದವ ಅಂತೇಳಿ ನಮ್ಗೆ ಗೊತ್ತಾಗಂಗಿಲ್ಲ. ಅಲ್ಲಿ ಏನಿರ್ಬೋದಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಮಣ್ಣಿನಿಂದ ರಾಡಿ ಅಂತ ಕರಿತೀವಲ್ಲ, ಡರ್ಟ್, ಆ ಒಂದು ಅಲ್ಲಿರುತ್ತೆ. ಆ್ಯಂಡ್ ದ ಬಾಟಮ್ ಡಸ್ ನಾಟ್ ದೇರ್ ಫೋರ್ ಶೋ ಆಫ್. ಅದರ ಎಷ್ಟು ಆಳ ಎಷ್ಟಿದೆ ಅಂಥೇಳಿ ನಮಗೆ ಕಾಣಲ್ಲ. ದೀಸ್ ಟ್ಯಾಂಕ್ಸ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಸೌತ್ ಇಂಡಿಯನ್ ಅಗ್ರಿಕಲ್ಚರ್. ಈ ಒಂದು ಚಿಕ್ಕ ಚಿಕ್ಕ ಏನಪ್ಪ ಅಂದ್ರೆ ಮಳೆ ಬಂದಾಗ ತುಂಬಿಕೊಂಡಿರ್ತಕ್ಕಂಥ ಈ ಒಂದು ಟ್ಯಾಂಕ್ಸ್ಗಳು, ಕೆರೆಗಳು ಏನಪ್ಪ ಅಂದ್ರೆ ಈ ಸೌತ್ ಇಂಡಿಯನ್ ಅಗ್ರಿಕಲ್ಚರ್ ಕೃಷಿ ಮಾಡಲಿಕ್ಕೆ ಬಹಳಷ್ಟು ಇಂಪಾರ್ಟೆಂಟ್, ವೈಟಲ್ ಮೀನ್ಸ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ. ಯಾವು? ಈ ಒಂದು ರೇನ್ ಫೆಡ್ ಟ್ಯಾಂಕ್ಸ್. ಓಕೆ, ನೆಕ್ಸ್ಟ್, some of these tanks are surprisingly large and it is beautiful sight to see the sunrise and sunset over one of them. ಯಾವ ರೀತಿಯಪ್ಪ ಅಂತಂದ್ರೆ
ಸಮ್ ಆಫ್ ದೀಸ್ ಟ್ಯಾಂಕ್ಸ್ ಆರ್ ಸರ್ಪ್ರೈಸಿಂಗ್ಲಿ ಲಾರ್ಜ್. ಕೆಲವೊಂದಿಷ್ಟು ಇಂಥ ಟ್ಯಾಂಕ್ಗಳು ಭಾಳಷ್ಟು ಏನಿರ್ತಾವಪ್ಪ ಅಂದ್ರೆ ದೊಡ್ಡದಾಗಿರ್ತಾವೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಸೈಟ್. ನೋಡಲಿಕ್ಕೆ ಎಷ್ಟು ಮಸ್ತ್ ಕಾಣ್ತಾವೆ ನೋಡ್ರಿ. ಬೇಕಾದ್ರೆ ಮಳೆ ಆದಾಗ ಕೆರೆ, ಈ ಸರೋವರಗಳು, ಕೆಲವೊಂದಿಷ್ಟು ಹಳ್ಳಗಳು ತುಂಬಿಕೊಂಡಾಗ ಭಾಳಷ್ಟು ನೇಚರ್ಸ್ ಬ್ಯೂಟಿಯನ್ನು ನಾವು ನೋಡ್ಬೋದು. ಯಾವಾಗಪ್ಪ ಅಂದ್ರೆ ಸೂರ್ಯ ಹುಟ್ಟುವಾಗ, ಸನ್ರೈಸ್ ಆರ್ ಸನ್ ಸೆಟ್ ಓವರ್, ಮುಳುಗುವಾಗ ಭಾಳಷ್ಟು ವಂಡರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ನಮ್ಗೆ ಕಾಣಿಸ್ತವೆ. ವಾಟರ್ ಇನ್ ಎ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ಡ್ ಟು ದ ಐಸ್ ಇನ್ ಎ ಹ್ಯೂಮನ್ ಫೇಸ್. ಇಲ್ಲೇನು ಮಾಡ್ತಾರಪ್ಪ ಅಂತಂದ್ರೆ ಸಿ ವಿ ರಾಮನ್ ಅವರು ವಾಟರ್ ಇನ್ ಎ ಲ್ಯಾಂಡ್ಸ್ಕೇಪ್, ಈ ಭೂಮಿ ಮೇಲೆ ಇರ್ತಕ್ಕಂಥ ಈ ರೀತಿ ರೇನ್ಫೆಡ್ ಟ್ಯಾಂಕ್ಸನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾರಪ್ಪ ಅಂದ್ರೆ ಹ್ಯೂಮನ್ ಫೇಸಲ್ಲಿ ಇರ್ತಕ್ಕಂಥ ಮನುಷ್ಯನ ಕಣ್ಣಿಗೆ ಹೋಲಿಕೆ ಮಾಡ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಇಟ್ ರಿಫ್ಲೆಕ್ಟ್ಸ್ ದ ಮೂಡ್ ಆಫ್ ದ ಅವರ್. ನೋಡ್ರಿ, ನಾವು ಖುಷಿ ಇದ್ದಾಗ ನಮ್ಮ ಕಣ್ಣಿಗೆ ಹೊಳಿತಾ ಇರ್ತಾವೆ. ಅದೇ ನಾವು ದುಃಖದಲ್ಲಿದ್ದೀವಂದ್ರೆ ಇಟ್ಸ್ ಲೈಕ್ ಎ ಡಾರ್ಕ್, ಹೊಳಿತಾ ಇರೋಂಗಿಲ್ಲ. ಆ ರೀತಿ ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಕಂಪ್ಯಾರಿಸನ್ ಮಾಡ್ತಾರೆ ಮುಂದೆ. ಬೀಯಿಂಗ್ ಎ ಬ್ರೈಟ್ ಆ್ಯಂಡ್ ಗೇ ಫೆನ್ ಸನ್ ಶೈನ್ಸ್. ಸೂರ್ಯನ ಕಿರಣಗಳು ಬಿದ್ದಾಗ ಅವು ಹೊಳಿತಾವೆ. ಯಾವ ರೇನ್ಫೆಡ್ ಟ್ಯಾಂಕ್ಸ್, ಈ ಕೆರೆಗಳು. ಆ ರೀತಿ ನಾವು ಖುಷಿಯಾಗಿದ್ದಾಗ ನಮ್ಮ ಕಣ್ಣುಗಳು ಹೊಳಿತಿರ್ತವೆ. ಟರ್ನಿಂಗ್ ಟು ಡಾರ್ಕ್ ಆ್ಯಂಡ್ ದ ಗ್ಲೂಮಿ ವೆನ್ ದ ಸ್ಕೈ ಇಸ್ ಓವರ್ಕಾಸ್ಟ್. ಅದೇ ಮೋಡಗಳು ಬಂದಪ್ಪ ಅಂದ್ರೆ ಅವಾಗ ಡಾರ್ಕ್ ಆಗಿ, ಗ್ಲೂಮಿ ಆಗಿ, ಕತ್ತಲಾಗಿ ಕಾಣ್ತಾವ. ಯಾವ ರೀತಿ ನಾವು ದುಃಖದಲ್ಲಿದ್ದಾಗ ನಮ್ಮ ಕಣ್ಣು ಕಾಣ್ತಾವಲ್ಲ, ಆ ರೀತಿ ಏನು ಅಂದ್ರೆ ಇಲ್ಲಿ ಸಿ ವಿ ರಾಮನ್ ಅವರು ಕಂಪ್ಯಾರಿಸನ್ ಮಾಡ್ತಾರೆ. ದಟ್ ಈಸ್ ದ ರೇನ್ಫೆಡ್ ಟ್ಯಾಂಕ್ಸ್. ಓಕೆ, ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದ 5th paragraph. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇಫ್ ಯು ಹ್ಯಾವ್ ದ ಡೌಟ್ ಯು ಕ್ಯಾನ್ ಜಸ್ಟ್ leave a comment in the comment section. Okay, next 6th paragraph on nodana. One of the most remarkable facts about water is its power to carry silt to finally divided soil in suspension. One of the most remarkable facts, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಫ್ಯಾಕ್ಟ್ಸ್ ಯಾವಪ್ಪ ಅಂದ್ರೆ ಈ ವಾಟರ್ ಬಗ್ಗೆ, ಇಸ್ ಇಟ್ಸ್ ಪವರ್ ಟು ಕ್ಯಾರಿ ಸಿಲ್ಟ್. ಈ ಒಂದು ನೀರಿನ ಒಂದು ಕ್ಯಾರೆಕ್ಟರ್, ದ ಮೇನ್ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಕ್ಯಾರಿ ದ ಸಿಲ್ಟ್ ಮೀನ್ಸ್ ಸಾಯಿಲ್ ಅಂತ ಕರಿತೀವಿ. ಈ ಸಾಯಿಲನ್ನು, ಯಾವ ಸಾಯಿಲನ್ನು, ಫರ್ಟೈಲ್ ಸಾಯಿಲನ್ನು ಎಳ್ಕೊಂಬರುತ್ತೆ. ಯಾವುದು? ಈ ಒಂದು ನೀರು, ವಾಟರ್. ಫೈನಲಿ ಡಿವೈಡೆಡ್ ಸಾಯಿಲ್ ಇನ್ ಸಸ್ಪೆನ್ಷನ್. ಆ ಒಂದು ಸಾಯಿಲನ್ನು ಏನು ಮಾಡುತ್ತೆ, ಹಾಗೆ ಪಕ್ಕದಲ್ಲಿ ಬಿಡ್ತಾ ಹೋಗುತ್ತೆ. ಸಸ್ಪೆನ್ಷನ್ ಮೀನ್ಸ್ ದ ಸ್ಟೇಟ್ ಆಫ್ ವಾಟರ್ ವಿತ್ ವೆರಿ ಸ್ಮಾಲ್ ಆ್ಯಂಡ್ ಅದರ್ ಪಾರ್ಟಿಕಲ್ಸ್. ಆ ಮಣ್ಣು, ಕಲ್ಲು, ಚಿಕ್ಕ ಫಲವತ್ತಾದ ಮಣ್ಣನ್ನು ಅಲ್ಲಿ ಬಿಡ್ತಾ ಹೋಗುತ್ತೆ. ಬೆಸ್ಟ್ ಆಫ್ ದ ಲ್ಯಾಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ವಾಟರ್. ದಿಸ್ ಈಸ್ ದ ಒರಿಜಿನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲರ್ ಆಫ್ ದ ವಾಟರ್ ಇನ್ ರೇನ್ಫೆಡ್ ಟ್ಯಾಂಕ್ಸ್. ಇದೇ ಏನಪ್ಪ ಅಂದ್ರೆ ದಿಸ್ ಈಸ್ ದ ಒರಿಜಿನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಆಫ್ ದ ವಾಟರ್ ಇನ್ ರೇನ್ಫೆಡ್ ಟ್ಯಾಂಕ್ಸ್. ರೇನ್ಫೆಡ್ ಟ್ಯಾಂಕ್ಸ್, ಈ ಕೆರೆಗಳಲ್ಲಿ, ಹಳ್ಳಗಳಲ್ಲಿ ನಾವು ಕಲರ್ ಎಂಥದ್ದು ನೋಡ್ತೀವಿ ರೀ, ಈ ಬ್ರೌನ್ ಕಲರ್ ನೋಡ್ತೀವಿ ರೀ, ಕೆಂಪು. ಯಾಕಾಗಿರ್ತದಪ್ಪ ಅಂದ್ರೆ ಈ ರೀತಿ ಮಣ್ಣನ್ನು ಎಳ್ಕೊಂಬಂದಿರ್ತದೆ. ಅದಕ್ಕೋಸ್ಕರ ಆ ಕೆರೆಗಳು ಆ ರೀತಿ ನೀರನ್ನು ಹೊಂದಿರ್ತವೆ. ಈಗ ನೋಡ್ಬೇಕ್ರಿ, ಲೈಕ್ ಟೀ ಕಲರ್, ಚಹಾ ಕುಡಿತಿರಲ್ರಿ, ಆ ಕಲರ್ ಅದು ಇರ್ತದೆ ರೇನ್ಫೆಡ್ ಟ್ಯಾಂಕ್ಸಲ್ಲಿ. This color varies with the nature of the earth in catchment area and it's most vivid immediately after a fresh inflow following rain. Okay, this color, ಆ ಕಲರು, ಮಣ್ಣಿನ ಕಲರು, varies the nature of the earth. ಈ ಒಂದು ಭೂಮಿಯ ಮೇಲೆ ಇರ್ತಕ್ಕಂಥ ಆ ಒಂದು ನೇಚರು in the catchment area. Catchment area means an area which collects plentiful rainfall. ಎಲ್ಲಿ ಜಾಸ್ತಿ ಭಾಳಷ್ಟು ಮಳೆ ಆಗ್ತಿರ್ತದಲ್ಲ ಆ ಒಂದು ಏರಿಯಾದಿಂದ ಆ ರೀತಿ ಮಣ್ಣನ್ನು ಎಳ್ಕೊಂಡು ಬಂದಿರುತ್ತೆ ಆ ನೀರು. ಆ್ಯಂಡ್ ಇಸ್ ಮೋಸ್ಟ್ ವಿವಿಡ್ ಇಮಿಡಿಯೇಟ್ಲಿ ಆಫ್ಟರ್ ಎ ಫ್ರೆಶ್ ಇನ್ಫ್ಲೋ ಫಾಲೋವಿಂಗ್ ರೈನ್. ಈ ಒಂದು ಫ್ರೆಶ್ ಇನ್ಫ್ಲೋ ಫಾಲೋವಿಂಗ್ ರೈನ್, ಆ ಒಂದು ಮಳೆ ಆಗ್ತಕ್ಕಂಥ ಫ್ರೆಶ್ ಮಳೆ ನೀರಿನಿಂದ ಅದನ್ನು ಮಣ್ಣನ್ನು ಎಳೆದುಕೊಂಡು ಬಂದಿರುತ್ತೆ. Swiftly flowing water can carry very large and heavy particles. Swiftly means very fast. ಫಾಸ್ಟಾಗಿ ಆ ಹರಿತಕ್ಕಂಥ ನೀರು, ಸ್ವಿಫ್ಟ್ಲಿ ಫ್ಲೋಯಿಂಗ್ ವಾಟರ್, ಫಾಸ್ಟಾಗಿ ಹರಿತಕ್ಕಂಥ ನೀರು ಏನು ಮಾಡುತ್ತೆ ನೋಡ್ರಿ, ಕ್ಯಾನ್ ಕ್ಯಾರಿ ಫೇರ್ಲಿ ಲಾರ್ಜ್ ಆ್ಯಂಡ್ ಹೆವಿ ಪಾರ್ಟಿಕಲ್ಸ್.
ಫೇರ್ಲಿ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಮತ್ತು ಹೆವಿ ಪಾರ್ಟಿಕಲ್ಸ್ ಅಂತ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೂಡ ಎಳ್ಕೊಂಬರ್ತಾವ್ರಿ. ಈಗ ನೋಡ್ರಿ, ಫ್ಲಡ್ ಆಯ್ತು ಏನು ಬೇಕಾದೆಲ್ಲ ಎಳ್ಕೊಂಡು ಹೋಗ್ಬಿಡ್ತದೆ. ಆ ನೀರು ಅವುಗಳನ್ನು ಎಳ್ಕೊಂಡು ಬರ್ತದೆ ಅಂತ ಹೇಳ್ತಾರೆ ಸಿ ವಿ ರಾಮನ್ ಅವರು. The finest particles, however, remain floating within the liquid in spite of their greater density and are, of course, extremely small, but their number is also great. The finest particles, ಬಹಳಷ್ಟು ಒಳ್ಳೆಯ ಒಂದು ಪಾರ್ಟಿಕಲ್ಸನ್ನು ವಸ್ತುಗಳನ್ನು ತೊಗೊಂಬರುತ್ತೆ. However, remain floating within the liquid in spite of their greater density. ಅದರ ಒಂದು ಬಹಳವಾಗಿರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂಥ ಮಣ್ಣನ್ನು ಅದು ಎಳ್ಕೊಂಬರುತ್ತೆ. ಆ್ಯಂಡ್ ಆರ್ ಆಫ್ ಕೋರ್ಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಬಟ್ ದೇರ್ ನಂಬರ್ ಈಸ್ ಆಲ್ಸೋ ಗ್ರೇಟ್. ಭಾಳಷ್ಟು ನಾವು ನೀರಿನ ಹರಿವನ್ನು ಕಡಿಮೆ ನೋಡ್ಬೋದು, ಬಟ್ ಅದು ತಗೊಂಬರ್ತಕ್ಕಂಥ ಒಂದು ಪ್ರಾಫಿಟನ್ನು ಫರ್ಟೈಲ್ ಸಾಯಿಲು ನಮ್ಗೆ ಭಾಳಷ್ಟು ಉಪಯುಕ್ತವಾಗಿರುತ್ತೆ. ಎದಕ್ಕೆ ರೀ? ಕ್ರಾಪ್ಸನ್ನು ಬೆಳೀಲಿಕ್ಕೆ, ಕಲ್ಟಿವೇಶನ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ 7th ಪ್ಯಾರಾಗ್ರಾಫ್. ಅಮರವರ ಓಕೆ, ಲೆಟ್ಸ್ 7th ಪ್ಯಾರಾಗ್ರಾಫನ್ನು ನೋಡೋಣ. ದ 7th one is the flow of water has undoubtedly played a great part and a beneficent one in the geological process by which the soil on the earth's surface has been formed from the rocks of its crusts. The flow of water, ನೀರಿನ ಹರಿತಿರ್ತಕ್ಕಂಥ ನೀರು, ಹ್ಯಾಸ್ ಅನ್ಡೌಟಬಲಿ ಪ್ಲೇಡ್ ಅ ಗ್ರೇಟ್ ಪಾರ್ಟ್, ಬಹಳಷ್ಟು ಡೌಟೇ ಇಲ್ಲ, ಬಹಳಷ್ಟು ಗ್ರೇಟ್ ಅತ್ಯಂತ ದೊಡ್ಡವಾದ ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ಎ ಬೆನಿಫಿಷಿಯಂಟ್ ಇನ್ ದ ಜಿಯಾಲಜಿಕಲ್ ಪ್ರೊಸೆಸ್, ಈ ಒಂದು ಜಿಯಾಲಜಿಕಲ್ ಭೂಮಿ ಮೇಲೆ ಇರ್ತಕ್ಕಂಥ ಪ್ರೊಸೆಸ್ಸಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಪಾರ್ಟನ್ನು ಈ ನೀರು ಹರಿತಕ್ಕಂಥ ನೀರು ಮಾಡುತ್ತೆ. by which the soil on the earth's surface has been formed from the rocks of its crusts. ಏನಪ್ಪ ಅಂದ್ರೆ ಆ ಕಲ್ಲುಗಳನ್ನು ಎಳ್ಕೊಂಬರುತ್ತೆ, ಆ ಕಲ್ಲುಗಳ ಜೊತೆ ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ನೀರು ಬೀಳೋದ್ರಿಂದ ಕಲ್ಲುಗಳು ಫುಡಿಯಾಗಿ ಮಣ್ಣಾಗುತ್ತೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡೋದಪ್ಪ ಈ ಒಂದು ನೀರು. The same agency, however, under appropriate conditions, can also play a destructive part and wash away the soil, which is the foundation of all agriculture. ಇದೇನು ಮಾಡುತ್ತಪ್ಪ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಆ ಕಲ್ಲುಗಳನ್ನು ಮಣ್ಣು ಮಾಡಿ, ಆ ಮಣ್ಣು ಎದಕ್ಕಾಗುತ್ತೆ, ಇಟ್ ಈಸ್ ದ ಫೌಂಡೇಶನ್ ಆಫ್ ಆಲ್ ಅಗ್ರಿಕಲ್ಚರ್. ಈ ಒಂದು ಕಲ್ಟಿವೇಶನ್ ಮಾಡಲಿಕ್ಕೆ, ಈ ರೈತನ ಒಂದು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇಫ್ ಅಲೌಡ್ ಟು ಪ್ರೊಸೀಡ್ ಅನ್ಚೆಕ್ಡ್ ಕ್ಯಾನ್ ಹ್ಯಾವ್ ದ ಮೋಸ್ಟ್ ಡಿಸಾಸ್ಟರ್ಸ್ ಎಫೆಕ್ಟ್ಸ್. ದೆನ್ and if allowed to proceed unchecked can have the most disasters means terrible effects on the life of the country. ನಾವು ಇದನ್ನ ನಾವೇನು ಮಾಡ್ಬೇಕ್ರಿ, ನೀರನ್ನು ಕಂಟ್ರೋಲ್ ಮಾಡಬೇಕು. ಈ ಕಂಟ್ರೋಲ್ ಮಾಡಲಿಕ್ಕಂದ್ರೆ ಏನಾಗುತ್ತಪ್ಪ ಅಂದ್ರೆ ಡಿಸಾಸ್ಟರ್ಸ್ ಮೀನ್ಸ್ ಟೆರಿಬಲ್, ಈ ಮನುಷ್ಯನ ಜೀವನದ ಮೇಲೆ, ಆ ದೇಶದ ಮೇಲೆ ಬಹಳಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. Problem of soil erosion is one of the serious import of countries. ಈ ಭಾರತದಲ್ಲಿ ಅಷ್ಟೇ ಸಮಸ್ಯೆ ಇಲ್ಲರಿ ಇದು. ಈ ಸಾಯಿಲ್ ಎರೋಷನ್, ಈ ಮಣ್ಣಿನ ಸವಕಳಿ ಅಂತ ಕರಿತೀವಲ್ಲ, ಇದು ಬಹಳಷ್ಟು ದೇಶಗಳು ಇದರಿಂದ ಮಣ್ಣಿನ ಸವಕಳಿಯಿಂದ ಫೇಸನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ, ಸ್ಪೆಷಲಿ ಸಿ ವಿ ರಾಮನ್ ಅವರು ನೋಡಿರ್ತಕ್ಕಂಥ ಕೆಲವೊಂದಿಷ್ಟು ಪಾರ್ಟ್ಸು, ಕೆಲವೊಂದಿಷ್ಟು ಏರಿಯಾಸ್ಗಳೆಲ್ಲ ಬಹಳಷ್ಟು ಈ ಮಣ್ಣಿನ ಸವಕಳಿ ಆಗುತ್ತೆ. The conditions under which it occurs and the measures by which it can be checked deserve the closest study. We must have that the close study towards this, how to control the soil erosion. We should check and deserve the closest study towards the soil erosion. It is about that 7th paragraph, my dear students. Okay, ಇಲ್ಲಿ ನೆಕ್ಸ್ಟ್ 8th ಪ್ಯಾರಾಗ್ರಾಫಲ್ಲಿ ಸಿ ವಿ ರಾಮನ್ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಈ ಸಾಯಿಲ್ ಎರೋಷನನ್ನು ಯಾವ್ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಸಾಯಿಲ್ ಎರೋಷನ್ ಅಕ್ಯೂರ್ಸ್ ಸಕ್ಸೆಸಿವ್ ಸ್ಟೆಪ್ಸ್, ದ ಅರ್ಲಿಯೆಸ್ಟ್ ಆಫ್ ವಿಚ್ ಮೇ ಈಸಿಲಿ ಪಾಸ್ ಅನ್ನೋಟಿಸ್ಡ್. ಈ ನೀರಿನ ಜೊತೆ ಏನು ಮಾಡ್ತದೆ ರೀ, ಮಣ್ಣು ಹರಿದು ಹೋಗುತ್ತಲ್ಲ, ಅದೇ ಸಾಯಿಲ್ ಎರೋಷನ್. ಇಟ್ ಟೇಕ್ಸ್ ಸ್ಟೆಪ್ ಬೈ ಸ್ಟೆಪ್.
In the other later stages, the cutting of washing away of the only to painful apparent in the formation of deep ravines which make an agriculture impossible. In the later stages, the cutting of washing away of the earth is only the painfully apparent. It is clearly, C.V. Raman says that it is the pain to whom who cultivates the land, the formation of deep gullies. Gullies means gutters, and ravines. Ravines means kamariಗಳು, ಗಟ್ರು, ಕಂದರ, ಕಮರಿಗಳು ಅಂತ ಕರಿತೀವಲ್ಲ. ಮೇಕ್ಸ್ ಆಲ್ ಅಗ್ರಿಕಲ್ಚರ್ ಇಂಪಾಸಿಬಲ್. ಈ ಮಳೆ ಆದಮೇಲೆ ಹರಿತದಲ್ರಿ, ಅವೇ ಗಲ್ಲೀಸು ರೆವಿನ್ಸು. ಆ ಹರಿಯುವ ನೀರಿನೊಂದಿಗೆ ಏನು ಮಾಡುತ್ತಪ್ಪ ಅಂತಂದ್ರೆ ಮಣ್ಣನ್ನೇ ಎತ್ಕೊಂಡು ಹೋಗ್ಬಿಡುತ್ತೆ. ಆ ಎಳ್ಕೊಂಡು ಹೋಗ್ಬಿಡುತ್ತಪ್ಪ ಅಂದ್ರೆ ಅಗ್ರಿಕಲ್ಚರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಫರ್ಟೈಲ್ ಸಾಯಿಲ್ ಇರ್ಲಿಕ್ಕಂದ್ರೆ ಚೆನ್ನಾಗಿರೋ ಬೆಳೆ ಬರಲ್ಲ. In a large run of surplus water are the principal factors in causing soil erosion. ಅಂದ್ರೆ ನೀರಿನ ಜೊತೆಗೆ ಕೊಂಡು ಹೋಗ್ತಾವಲ್ಲ, these are the having that principal factor to cause that soil erosion. ಈ ಹೆವಿ ರೇನು, ಹೆವಿ ನೀರು ಏನು ತೊಗೊಂಬರುತ್ತಲ್ಲ, ಆ ಮಣ್ಣನ್ನು ಎತ್ಕೊಂಡು ಹೋಗುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ಸಾಯಿಲ್ ಎರೋಜಿನ್, ಮಣ್ಣಿನ ಸವಕಳಿ ಅಂತ ಕರಿತೀವಿ. ಕಾಂಟ್ರಿಬ್ಯೂಟರಿ. ಓಕೆ, we will continue that. Contributory means advantages. ಪ್ರದೇಶ ಇರ್ತಾವೆ ನೋಡ್ರಿ, ಹಿಂಗ್ರಿ ಈ ರೀತಿ, ಈ ಕಡೆ ಹಿಂಗಿರೋದು, ಆ ಕಡೆ ಏನು ಮಾಡತ್ತಪ್ಪ, ಲ್ಯಾಂಡು ಸ್ಲೋಪ್ ಆಗಿರೋದ್ರಿಂದ ಆ ಒಂದು ನೀರಿನ ಸ್ಪೀಡು ಜಾಸ್ತಿ ಆಗತ್ತೆ. ಆವಾಗ ಮಣ್ಣನ್ನು ಕೂಡ ಜಾಸ್ತಿ ಎಳ್ಕೊಂಡು ಹೋಗುತ್ತೆ. ರಿಮೂವಲ್ ಆಫ್ ದ ನ್ಯಾಚುರಲ್ ಪ್ರೊಟೆಕ್ಟ್ ಕೋಟ್ ಆಫ್ ವೆಜಿಟೇಷನ್ ಏನು ಮಾಡ್ತದೆ ರೀ, ಅಲ್ಲಿ ವೆಜಿಟೇಷನ್ಗೆ ಗಿಡಗಳು, ಪ್ಲಾಂಟ್ಸ್ಗಳು, ಅದೇನಾಗುತ್ತಪ್ಪ ಅಂದ್ರೆ ನಾವಲ್ಲಿ ಇದನ್ನು ಮಾಡ್ದೇವಪ್ಪ ಅಂದ್ರೆ ಏನು ಮಾಡ್ಬೋದು, ಅವುಗಳನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಎನರ್ಜಿನನ್ನು ಯಾವ ರೀತಿ we will see. ಅಲ್ಲಿ ಏನು ಮಾಡ್ಬೇಕ್ರಿ, ಅಡ್ಡಲಾಗಿ ಗಿಡಗಳನ್ನು ಹಚ್ಚಬೇಕು. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ್ಯಾಟ್? ದ ಎಕ್ಸಿಸ್ಟೆನ್ಸ್ ಆಫ್ ರಡ್ಸ್. ರಡ್ಸ್ ಮೀನ್ಸ್ ಅಚ್ಚುಗಳು, ಅ ಲಾಂಗ್ ಡ್ರೀಪ್ ಟ್ರ್ಯಾಕ್. ನೀರು ಹರಿದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ ಬರ್ರಿ, ಏನಾಗುತ್ತಪ್ಪ ಅಂದರೆ ಇಲ್ಲಿ ನೀರು ಹರಿದು ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಚಾಕ್ ಬೀಳ್ತಾವೆ ನೋಡ್ರಿ, ಅಚ್ಚುಗಳು, ಆ ಟ್ರ್ಯಾಕ್ ಅಂತ ಕರಿತೀವಲ್ಲ, ನೀರು ಹರಿದು ಇಲ್ಲಿ ಬರೀ ತಗ್ಗು ಬೀಳ್ತದೆ ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ? ರಡ್ಸ್. ಅಲ್ಲಿ ಏನಾಗ್ತಾವ್ರಿ, ಅಚ್ಚುಗಳು, ಆ ಟ್ರ್ಯಾಕ್ಗಳು ಏನಾಗುತ್ತಪ್ಪ ಅಂದ್ರೆ ಆಗ್ತಾವ, ಮಣ್ಣು ಕೂಡ ಎಳ್ಕೊಂಡು ಹೋಗುತ್ತೆ. ಅಲಾಂಗ್ ವಿಚ್ ದ ವಾಟರ್ ಕ್ಯಾನ್ ಫ್ಲೋ ವಿತ್ ರ್ಯಾಪಿಡ್ಲಿ. ನೀರು ಈ ಅಚ್ಚು ಬೀಳಲಿಕ್ಕೆ, ಟ್ರ್ಯಾಕ್ ಬೀಳಲಿಕ್ಕೆ ಕಾರಣ ಏನು? ನೀರಿನ ಬಹಳಷ್ಟು ಅತಿಯಾದ ವೇಗ, ಗ್ಯಾದರಿಂಗ್ ಮೊಮೆಂಟಮ್ ಆ್ಯಂಡ್ ದ ಅಬ್ಸೆನ್ಸ್ ಆಫ್ ಎನಿ ಚೆಕ್ಸ್ ಟು ಸಚ್ ಫ್ಲೋ. ನಾವೇನು ಮಾಡ್ಬೇಕ್ರಿ, ಅದರ ಅಡ್ಡಲಾಗಿ ನೀರು ಹರಿತಿರ್ತದಲ್ರಿ, ಈ ನೀರಿನ ಅಡ್ಡಲಾಗಿ ನಾವೇನು ಮಾಡ್ಬೇಕ್ರಿ, ಚೆಕ್ಸನ್ನು, ಒಡ್ಡುಗಳನ್ನು, ಈ ರೀತಿ ಒಡ್ಡುಗಳನ್ನು ಕಟ್ಟಬೇಕ್ರಿ ಆ ನೀರಿನ ಅಡ್ಡಲಾಗಿ. ಇದರಿಂದ ನಾವೇನು ಮಾಡ್ಬೋದು ರೀ, ಸಾಯಿಲ್ ಎರೋಷನನ್ನು ಕಂಟ್ರೋಲ್ ಮಾಡ್ಬೋದು, ಮಣ್ಣಿನ ಸವಕಳಿಯನ್ನು ಕಂಟ್ರೋಲ್ ಮಾಡ್ಬೋದು. ಯಾವ ರೀತಿ ನೀರು ಹರಿತಿರ್ಬೇಕಾದ್ರೆ ಅದಕ್ಕೆ ಅಡ್ಡಲಾಗಿ ನಾವೇನು ಮಾಡ್ಬೇಕ್ರಿ, ಒಡ್ಡುಗಳನ್ನು ಬಿಲ್ಡ್ ಮಾಡಬೇಕು. ಇನ್ಕ್ರೆಡಿಬಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಪ್ರೀಸಿಯಸ್ ಸಾಯಿಲ್ ಕ್ಯಾನ್ ಬಿ ವಾಶ್ಡ್ ಅವೇ ಇನ್ such condition exist as unhappily to often the case. Incredibly means we can't trust, we can't believe. What is that? ನಂಬಲಿಕ್ಕಾಗದ. ಏನು ನಂಬಲಿಕ್ಕಾಗದ? ಲಾರ್ಜ್ ಕ್ವಾಂಟಿಟೀಸ್ ಆಫ್ ಪ್ರೀಸಿಯಸ್ ಸಾಯಿಲ್. ಈ ಮಣ್ಣಿನಲ್ಲಿರ್ತಕ್ಕಂಥ ಕ್ವಾಂಟಿಟಿಗಳು ಏನು ಮಾಡ್ತಾವ್ರಿ, ಎಲ್ಲ ವಾಶ್ ಆಗಿ ಎಳ್ಕೊಂಡು ಹೋಗಿಬಿಡುತ್ತಾರೆ ಇದು ಮಾಡ್ಲಿಕ್ಕಂದ್ರೆ. ಇಫ್ ಸಚ್ ಕಂಡೀಷನ್ಸ್ ಎಕ್ಸಿಸ್ಟ್ ಆಸ್ ಈಸ್ ಅನ್ಹ್ಯಾಪಿಲಿ ಟು ಆಫನ್ ದ ಕೇಸ್. ಇದನ್ನ ಮಾಡದೇ ಇದ್ದೆ ನಾವು ಒಡ್ಡುಗಳನ್ನು, ಪ್ಲಾಂಟ್ಸನ್ನು ಅಲ್ಲಿ ಪ್ಲಾಂಟ್ ಮಾಡೋದಕ್ಕಿಂತ ಒಡ್ಡುಗಳನ್ನು ಬಿಲ್ಡ್ ಮಾಡ್ಲಿಕ್ಕಂದ್ರೆ ಇದೆಲ್ಲ ಏನಾಗುತ್ತೆ ರೀ, ದಿಸ್ ಈಸ್ ಬ್ರಿಂಗ್ಸ್ ಟು ದ್ಯಾಟ್
cultivation problems. Okay, this is about the 8th paragraph. Next, 9th one. The menace which soil erosion represents or presents to the continuous. Okay, 1 minute here. Okay, let's. Okay, the menace which soil erosion presents to the continuance of successive agriculture is an alarming one in many parts of India, calling urgently for attention and preventive action. The menace means threat means ಭಯ. ಯಾವ ರೀತಿ ಭಯ ಇಲ್ಲಿ ಅದಪ್ಪ ಅಂತಂದ್ರೆ ಸಿ ವಿ ರಾಮನ್ ಹೇಳ್ತಾರಪ್ಪ ಅಂತಂದ್ರೆ ವಿಚ್ ಸಾಯಿಲ್ ಎರೋಷನ್ನಿಂದ ಭಯ ಉಂಟಾಗ್ತದೆ. ಯಾಕಂದ್ರೆ ಮಣ್ಣೆ ಎಲ್ಲ ಹೋಯ್ತಪ್ಪ ಅಂದ್ರೆ ನಾವಲ್ಲಿ ಕ್ರಾಪ್ಸನ್ನು ಬೆಳೀಲಿಕ್ಕಾಗಲ್ಲ, ವೆಜಿಟೇಷನ್ ಮಾಡಲಿಕ್ಕಾಗಲ್ಲ. ದ್ಯಾಟ್ ಮೇಕ್ಸ್ ದಟ್ ಸಾಯಿಲ್ ಎರೋಷನ್. Soil erosion presents to the continuance of successful agriculture is an alarming one in many parts of India. ಇದು ಅಗ್ರಿಕಲ್ಚರನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಸಾಯಿಲ್ ಎರೋಷನ್ ಭಾಳಷ್ಟು ಆಗ್ತಾ ಇದೆ. ದ ಫಾರ್ಮರ್ಸ್ ಆರ್ ಗೆಟ್ಟಿಂಗ್ ದ ಫಿಯರ್. ಅಲಾರಮ್ ಮೀನ್ಸ್ ಫಿಯರ್, ಭಯ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ್ಯಾಟ್. ಕಾಲಿಂಗ್ ಅರ್ಜೆಂಟ್ಲಿ ಫಾರ್ ಅಟೆನ್ಷನ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್. ಅದಕ್ಕೆ ನಾವು ಏನು ಮಾಡಬೇಕ್ರಿ? ಅಟೆಂಟಿವ್ ಆಗಿರಬೇಕು. ಪ್ರಿವೆಂಟ್ ಅದಕ್ಕೆ ಅಡ್ಡಲಾಗಿ ಏನಾದರೂ ಪ್ರಿವೆನ್ಷನನ್ನು, ಒಂದು ಅಡ್ವಾಂಟೇಜಸ್ಗಳನ್ನು ನಾವು ಮಾಡಲೇಬೇಕು. ಯಾವುದಕ್ಕೆ? ಸಾಯಿಲ್ ಎರೋಷನ್ ಆಗಲಾಂಗಾರ್ದ. ದ ಟೆರೆಸಿಂಗ್ ಆಫ್ ದ ಲ್ಯಾಂಡ್. ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಚಿಕ್ಕ ಒಡ್ಡುಗಳನ್ನು ಹಾಕಬೇಕು, ಅದ್ರ ಮೇಲೆ ನೆಕ್ಸ್ಟ್ ಅದಕ್ಕೆ ದೊಡ್ಡ ಈ ರೀತಿ ಲ್ಯಾಂಡನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕ್ರಿ. ಯಾಕಪ್ಪ ಅಂದರೆ ಸಾಯಿಲ್ ಎರೋಷನನ್ನು ಕಂಟ್ರೋಲ್ ಮಾಡಲಿಕ್ಕೆ. ದ ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಒಡ್ಡುಗಳನ್ನು ನಾವೇನು ಮಾಡಬೇಕ್ರಿ? ನೀರಿನ ಅಡ್ಡಲಾಗಿ ಒಡ್ಡುಗಳನ್ನು ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಬಿಲ್ಡ್ ಮಾಡಬೇಕ್ರಿ, ಒಡ್ಡುಗಳನ್ನು ಕಟ್ಟಬೇಕು. ಟು ಚೆಕ್ ದ ಫ್ಲೋ ಆಫ್ ವಾಟರ್. ಯಾವ ಕಡೆ ನೀರು ಹರಿತದಲ್ರಿ ಅದಕ್ಕೆ ಅಡ್ಡಲಾಗಿ ಕಟ್ಟಬೇಕ್ರಿ. ದ ಪ್ರಾಕ್ಟೀಸ್ ಆಫ್ ಕಾಂಟರ್ ಕಲ್ಟಿವೇಷನ್. ನಾವು ಯಾವ ಪ್ರಾಕ್ಟೀಸ್ ನಮ್ಮ ಒಂದು ಲ್ಯಾಂಡ್ಗಳಲ್ಲಿ ಮಣ್ಣಿನ ಸವಕಳಿ ಎಲ್ಲೆಲ್ಲಿ ಆಗ್ತದಲ್ಲ ಅಲ್ಲಿ ಏನು ತರಬೇಕ್ರಿ? ಕಾಂಟೂರ್ ಕಲ್ಟಿವೇಷನ್ನ ತರಬೇಕು. ಕಾಂಟೂರ್ ಕಲ್ಟಿವೇಷನ್ ಅಂದರೆ ಏನಪ್ಪ ಅಂದ್ರೆ ಯಾವ ರೀತಿ ಫ್ಲೋ ಇರ್ತದೆ ಅದಕ್ಕೆ ಅಡ್ಡಲಾಗಿ ಒಡ್ಡುಗಳನ್ನು ಕಟ್ಟೋದೇ ಕಾಂಟೂರ್ ಕಲ್ಟಿವೇಷನ್. ಆ್ಯಂಡ್ ದ ಪ್ಲಾಂಟಿಂಗ್ ಆಫ್ ಅಪ್ರೋಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್ ಆರ್ ಅಮಂಗ್ಸ್ ದ ಮೆಜರ್ಸ್ ದ್ಯಾಟ್ ಹ್ಯಾವ್ ಬೀನ್ ಸಜೆಸ್ಟೆಡ್. ಏನು ಮಾಡಬೇಕ್ರಿ? ಅದಕ್ಕೆ ಅಡ್ಡಲಾಗಿ ಕೆಲವೊಂದಿಷ್ಟು ವೆಜಿಟೇಷನ್ ಪ್ಲಾಂಟ್ಗಳನ್ನು, ಗಿಡಗಳನ್ನು ನಾವೇನು ಮಾಡಬೇಕ್ರಿ? ಬೆಳೆಸಬೇಕು. ಗಿಡಗಳಲ್ಲಿ ಇರೋದರಿಂದ ಮಣ್ಣಿನ ಸವಕಳಿ ಜಾಸ್ತಿ ಆಗೋಂಗಿಲ್ರಿ. ಅದ್ರ ಬೇರುಗಳು ಏನಾಗ್ತಾವೆ? ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾವೆ. ಈ ರೀತಿ ಸಜೆಷನನ್ನು ಕೊಡ್ತಾರೆ ಯಾವ ರೀತಿ ಮಣ್ಣಿನ ಸವಕಳಿಯನ್ನು, ಸಾಯಿಲ್ ಎರೋಷನನ್ನು ನಾವು ತಡೆಗಟ್ಟಬೇಕಂತೇಳಿ ಸಿ ವಿ ರಾಮನ್ ಅವರು. ಇಟ್ ಈಸ್ ಆಬ್ವಿಯಸ್ ದ್ಯಾಟ್ ದ ಏಮ್ ಶುಡ್ ಬಿ ಟು ಚೆಕ್ ದ ಫ್ಲೋ ಆಫ್ ವಾಟರ್ ಆಟ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಸ್ಟೇಜ್ ಬಿಫೋರ್ ಇಟ್ ಹ್ಯಾಸ್ ಅಕ್ವೈರ್ಡ್ ಎನಿ ಅಪ್ರಿಸಿಯಬಲ್ ಮೊಮೆಂಟಮ್ ಆ್ಯಂಡ್ ಕರೆಸ್ಪಾಂಡಿಂಗ್ ಲಾರ್ಜ್ ಡಿಸ್ಟ್ರಕ್ಟಿವ್ ಪವರ್. ನಾವು ಇವುಗಳನ್ನು ಎದಕ್ಕೆ ಮಾಡಬೇಕಂದ್ರೆ ಆ ನೀರಿನ ಹರಿಯುವ ಅಡ್ಡಲಾಗಿ ನಾವು ಇವನ್ನ ಮಾಡಲೇಬೇಕು. ಎಷ್ಟು ಸಾಧ್ಯ ಆಗ್ತಲ್ಲ ಅಷ್ಟು ಅರ್ಲಿಯಾಗಿ ಅದನ್ನು ನಾವು ಪ್ರಿವೆನ್ಷನನ್ನು ತಗೊಳ್ಳೇಬೇಕು ಅಂತ ಹೇಳ್ತಾರೆ. ದೆನ್ ಫಾರ್ ದ್ಯಾಟ್ ವಿ ವಿಲ್ ಕಂಟ್ರೋಲ್ ದ ಸಾಯಿಲ್ ಎರೋಷನ್. ಮಣ್ಣಿನ ಸವಕಳಿಯನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂಥೇಳಿ ಸಿ ವಿ ರಾಮನ್ ಅವರು ಇಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ 10ನೇ ಪ್ಯಾರಾಗ್ರಾಫ್ ಏನದ ನೋಡೋಣ. ವಾಟರ್ ಈಸ್ ದ ಬೇಸಿಸ್ ಆಫ್ ಆಲ್ ಲೈಫ್. ನಾನು ಬದುಕಬೇಕು, ನೀವು ಬದುಕಬೇಕು, ಪ್ಲಾಂಟ್ಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ಎಲ್ಲ ಡಿಪೆಂಡ್ ಆಗಿರೋದು ಏನಪ್ಪ ಅಂತಂದ್ರೆ ನೀರಿನ ಮೇಲೆ. ದ್ಯಾಟ್ಸ್ ವೈ ದ ರಿಯಲ್ ಎಲೆಕ್ಸರ್, ದ ರಿಯಲ್ ಅಮೃತ ಅಂತ ಕರೀತಾರೆ ಸಿ ವಿ ರಾಮನ್. ಎಲ್ಲರ ಜೀವನಕ್ಕೆ ನೀರು ಬೇಕೇ ಬೇಕು. ಎವ್ರಿ ಎನಿಮಲ್ ಆ್ಯಂಡ್ ಎವ್ರಿ ಪ್ಲಾಂಟ್ ಕಂಟೈನ್ಸ್ ಅ ಸಬ್ಸ್ಟಾನ್ಷಿಯಲ್ ಪ್ರಪೋರ್ಷನ್ ಆಫ್ ಫ್ರೀ ಆರ್ ಕಂಬೈನ್ಡ್ ವಾಟರ್ ಆನ್ ಇಟ್ಸ್ ಬಾಡಿ. ಪ್ರತಿಯೊಂದು ನಮ್ಮ ಬಾಡಿ ಒಳಗೆ ನೀರದ, ಆ್ಯನಿಮಲ್ ಬಾಡಿ ಒಳಗೆ ನೀರದ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಎಲ್ಲ ಕಡೆ ನೋಡಿದ್ರು ಕೂಡ ಪ್ಲಾಂಟ್ಸಲ್ಲಿ ನೀರು ಅಗತ್ಯವಾಗಿ ಬೇಕೇ ಬೇಕು ಅದ್ರ ಬಾಡಿಗೆ. ಆ್ಯಂಡ್ ನೋ ಕೈಂಡ್ ಆಫ್ ಸೈಕಲಾಜಿಕಲ್ ಆ್ಯಕ್ಟಿವಿಟಿ ಈಸ್ ಪಾಸಿಬಲ್ ಇನ್ ವಿಚ್ ಫ್ಲಡ್ ಡಸ್ ನಾಟ್ ಪ್ಲೇ ಅನ್ ಎಸೆನ್ಷಿಯಲ್ ಪಾರ್ಟ್. ದೆನ್ ವಾಟ್ ವಿ ವಿಲ್ ಡೂ ದ್ಯಾಟ್? ಸೈಕಲಾಜಿಕಲ್ ಆ್ಯಕ್ಟಿವಿಟಿ ಈಸ್ ಪಾಸಿಬಲ್ in which the flood does not play an essential part.
ಅವಾಗ ಅಡ್ಡಲಾಗಿ ನಾವು ಕಟ್ ಮಾಡಿದಾಗ ಬೋರ್ಡುಗಳನ್ನು ಕಟ್ ಮಾಡಿದೆವಪ್ಪ ಅಂದ್ರೆ ವೆಜಿಟೇಷನನ್ನು ಪ್ಲಾಂಟ್ ಮಾಡಿದೆವಪ್ಪ ಅಂದ್ರೆ ನಾವು ಅದನ್ನು ಪ್ರಿವೆನ್ಷನನ್ನು ತಗೋಬೋದು. ವಾಟರ್ ಈಸ್ ಅಫ್ಕೋರ್ಸ್ ನೆಸರಿ ಫಾರ್ ಎನಿಮಲ್ ಲೈಫ್ಗೆ ಅಷ್ಟೇ ಅಲ್ರಿ ವಾಟರ್ ಎಲ್ಲರಿಗೂ ಬೇಕೇ. ಫೈಲ್ ಮಾಯ್ಶ್ಚರ್ ಇನ್ ದ ಸಾಯಿಲ್, ನಾವು ನೀರಲ್ಲಿ ಏನು ಮಾಡ್ತೀವಿ ರೀ, ಮಳೆಯಾಗಿ ಹೋಯ್ತಪ್ಪ ಅಂದ್ರೆ ಮುಂಜಾನೆ ಮಾಯ್ಶ್ಚರ್ ತೇವಾಂಶವನ್ನು ನೋಡ್ತೀವಿ ರೀ. ಈಸ್ ಈಕ್ವಲಿ ಇಂಪೆರೇಟಿವ್ ಮೀನ್ಸ್ ಇಂಪಾರ್ಟೆಂಟ್ ಫಾರ್ ದ ಲೈಫ್ ಆ್ಯಂಡ್ ಗ್ರೋತ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಗಿಡಗಳು ಬೆಳಿಬೇಕು, ಪ್ಲಾಂಟ್ಸ್ ಬೆಳಿಬೇಕಪ್ಪ ಅಂತಂದ್ರೆ ಆ ಮಣ್ಣಲ್ಲಿ ಏನಿರ್ಬೇಕು ರೀ, ಮಾಯ್ಶ್ಚರ್ ತೇವಾಂಶ ಇರಬೇಕು. ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಟು ಗ್ರೋ ದ plants and trees and crops. The preservation and utilization of water is thus fundamental for human welfare. ಏನಪ್ಪ ಅಂದ್ರೆ ದ ಪ್ರಿಸರ್ವೇಷನ್ ಅಂದ್ರೆ ಏನ್ರಿ, ನಾವು ಸೇವ್ ಮಾಡ್ಬೇಕ್ರಿ. ಆಮೇಲೆ ನೀರನ್ನು ಸೇವ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಯುಟಿಲೈಸೇಷನ್ ಅಂದ್ರೆ ನೀರನ್ನು ಯಾವ ರೀತಿ ಸೇವ್ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ವೇಸ್ಟ್ ಆಗಲಾರ್ದೆ ಬಳಸಬೇಕು. ಯುಟಿಲೈಸೇಷನ್ ಆಫ್ ವಾಟರ್ ಅದು ಫಂಡಮೆಂಟಲ್ ಫಾರ್ ಹ್ಯೂಮನ್ ವೆಲ್ಫೇರ್. ಅದನ್ನು ಚೆನ್ನಾಗಿ ಕಾಪಾಡಿ ಚೆನ್ನಾಗಿ ಬಳಸಿದವಪ್ಪ ಅಂದ್ರೆ ಇಟ್ ಈಸ್ ದ ಬೆಟರ್ಮೆಂಟ್ ಆಫ್ ದ ಹ್ಯೂಮನ್ಸ್ ಒನ್ಲಿ. ನಮ್ಮ ಒಂದು ಜೀವನಕ್ಕೆ ಬಹಳಷ್ಟು ಅವಶ್ಯಕವಾದ ಥಿಂಗು, ಅದನ್ನು ಚೆನ್ನಾಗಿ ಶೇಖರಿಸಬೇಕ್ರಿ, ಸೇವ್ ಮಾಡಬೇಕು, ಚೆನ್ನಾಗಿ ಮಿತವಾಗಿ ಬಳಸಬೇಕು ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. Apart from artesian water, the ultimate source in all cases in rain or snowfall. Apart from artesian means borewell water ರೀ, ಬೋರ್ವೆಲ್ ಹಾಕ್ತಾರಲ್ರಿ. ಆರ್ಟಿಸಿಯನ್ ವಾಟರ್ ಮೀನ್ಸ್ ಬೋರ್ವೆಲ್, ನಾವು ಬೋರ್ವೆಲ್ ಹಾಕಿ ನೀರು ತೆಗಿತೀವಲ್ರಿ, ಅದಕ್ಕೆ ನಾವು ಏನಂತ ಕರಿತೀವಿ, ಆರ್ಟಿಸಿಯನ್ ವಾಟರ್ ಅಂತ ಕರಿತೀವಿ. ದ ಅಲ್ಟಿಮೇಟ್ ಸೋರ್ಸ್ ಇನ್ ಆಲ್ ಕೇಸಸ್ ಇಸ್ ರೈನ್ ಆರ್ ಸ್ನೋಫಾಲ್. ಈ ಮಳೆ ಬರದೇ ಇದ್ದಾಗ ನಾವು ಏನು ಮಾಡ್ಬೇಕ್ರಿ, ಆ ಬೋರ್ವೆಲ್ ಏನು ಹಾಕಿರ್ತೀವಲ್ಲ ಅವುಗಳ ನೀರನ್ನು ನಾವು ಯೂಸ್ ಮಾಡ್ಕೋಬೋದು. ಯಾವಾಗಪ್ಪ ಅಂದ್ರೆ ರೇನು ಒಂದು ಸ್ನೋಫಾಲು ಆಗದೆ ಇದ್ದಾಗ. ಮಚ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಸೀಸನಲ್ ರೇನ್ಫಾಲ್. ಬಟ್ ನಮ್ಮ ಭಾರತದ ಕೃಷಿ ಎದ್ರ ಮ್ಯಾಗ ಡಿಪೆಂಡ್ ಅದಪ್ಪ ಅಂದ್ರೆ ಸೀಸನಲ್, ಈಗ ವಿಂಟರ್ ಸೀಸನ್ನು, ರೈನಿ ಸೀಸನ್, ಅದ್ರ ಮೇಲೆ ನಮ್ಮ ಬೆಳೆಗಳು ಡಿಪೆಂಡ್ ಅದಾವ್ರಿ. ಆ್ಯಂಡ್ ಈಸ್ ದೇರ್ ಫೋರ್ ವೆರಿ ಸೆನ್ಸಿಟಿವ್ ಟು ಎನಿ ಫೇಲ್ಯೂರ್ ಆರ್ ಇರ್ರೆಗ್ಯುಲಾರಿಟಿ ಆಫ್ ದ ಸೇಮ್. ಏನಪ್ಪ ಅಂತಂದ್ರೆ ನಾವು ಆ ಮಳೆ ಬರದೇ ಇದ್ದಾಗ ಆ ಒಂದು ಆರ್ಟಿಸಿಯನ್ ಬೋರ್ವೆಲ್ ವಾಟರನ್ನು ನಾವು ಯೂಸ್ ಮಾಡ್ಕೋಬೋದು. ದ ಪ್ರಾಬ್ಲಮ್ಸ್ ಆಫ್ ಸಾಯಿಲ್ ಎರೋಷನ್ ಆ್ಯಂಡ್ ಇನ್ಅಡೆಕ್ವೇಟ್ ಆರ್ ಇರ್ರೆಗ್ಯುಲರ್ ರೇನ್ಫಾಲ್ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ಈಚ್ ಅದರ್. ನಾವೇನಪ್ಪ ಅಂದ್ರೆ ಸಾಯಿಲ್ ಎರೋಷನ್ ಆಗೋದ್ರಿಂದ ಏನಾಗ್ತದೆ ರೀ, ಪ್ಲಾಂಟ್ಸ್ ಬೆಳಿಲಿಕ್ಕಂದ್ರೆ ಮಳೆ ಆಗೋದಿಲ್ಲ. ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಟೆಡ್ ಆಗ್ಯದ. ನೆಕ್ಸ್ಟ್ ಏನು ಹೇಳ್ತಾರೆ ಸಿ ವಿ ರಾಮನ್ ಅವ್ರು ನೋಡೋಣ. It is clear that the adaptation of techniques preventing the soil erosion would also help to conserve and keep the water where it is wanted. ಇಲ್ಲಿ ನೋಡ್ರಿ, ನೀರನ್ನು ನಾವು ಪ್ರಿವೆನ್ಷನ್ ಸಾಯಿಲ್ ಎರೋಷನ್ ಆಗ್ಲಿಕ್ಕಂದ್ರೆ ಒಡ್ಡುಗಳನ್ನು ಕಟ್ಟಬೇಕು. ಒಡ್ಡುಗಳನ್ನು ಕಟ್ಟಿದಪ್ಪ ಅಂದ್ರೆ ನೀರಲ್ಲಿ ನಿಂತ್ಕೊಳ್ತದೆ. ನೀರು ನಿಂತ್ಕೊಳ್ತಪ್ಪ ಅಂದ್ರೆ ನೀರಿನ ಮಟ್ಟ ಭೂಮಿಯಲ್ಲಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು ಸಾಯಿಲ್ ಎರೋಷನ್ ಕಟ್ಬೋದು, ಕಂಟ್ರೋಲ್ ಮಾಡ್ಬೋದು. ಆ ರೀತಿ ನೀರನ್ನು ಕೂಡ ನಾವು ಸೇವ್ ಮಾಡ್ಬೋದು. Then in other words, on and in the soil and such a techniques therefore serve a double purpose. ಒಂದು ಕಡೆ ನೀರನ್ನು ಯೂಸ್ ಮಾಡ್ಬೋದು, ನೀರನ್ನು ಉಳಿಸ್ಬೋದು, ಇನ್ನೊಂದು ಕಡೆ ಮಣ್ಣಿನ ಸವಕಳಿಯನ್ನು ಕೂಡ ನಾವು ತಡೆಗಟ್ಬೋದು. ಈ ಟೆಕ್ನಿಕ್ಸನ್ನು ಯೂಸ್ ಮಾಡೋದರಿಂದ ನಾವು ಎರಡು ರೀತಿ ಒಂದು ಸೇವಿಂಗ್ಸನ್ನು ಮಾಡ್ಬೋದು ಅಂತ ಹೇಳ್ತಾರೆ ಸಿ ವಿ ರಾಮನ್. ನೆಕ್ಸ್ಟ್ 11th one. It is evident, it is clear. What is that clear? However, that in a country having only a seasonal rainfall, an immense quantity of rainwater must unnecessarily it is evident. What is that? It is clear that however, that is a country having only seasonal rainfall. ನಮ್ಮ ದೇಶಗಳಲ್ಲಿ, ನಮ್ಮ ಭಾರತದಲ್ಲಿ ಏನಾಗ್ತಾವ್ರಿ, ಸೀಸನ್ ಆಗಿ ಯಾವಾಗಲೂ ಒಂದು ತಿಂಗಳಿಗೊಮ್ಮೆಯೂ 2 ತಿಂಗಳಿಗೊಮ್ಮೆ ಮಳೆ ಆಗ್ತದೆ ರೀ. ಆ್ಯನ್ ಇಮೆನ್ಸ್ ಕ್ವಾಂಟಿಟಿ ಆಫ್ ರೈನ್ ವಾಟರ್, ಅಪಾರವಾಗಿರ್ತಕ್ಕಂಥ ಮಳೆ ಆದಾಗ ನಾವೇನು ಮಾಡ್ಬೇಕ್ರಿ, ಆ ಕ್ವಾಂಟಿಟಿಯನ್ನು ನೀರನ್ನು ಸೇವ್ ಮಾಡ್ಕೋಬೇಕ್ರಿ. ಮಸ್ಟ್ ನೆಸರ್ಲಿ ರನ್ ಆಫ್ ದ ಗ್ರೌಂಡ್. ಈ ಒಂದು ಭೂಮಿ ಮೇಲೆ ನೀರು ಹರಿತಾ ಇರ್ತದಲ್ರಿ ಮಳೆ ಆದಾಗ, ಅದನ್ನು
ನಾವೇನು ಮಾಡ್ಬೇಕು ರೀ, ಯೂಸ್ಫುಲ್ ಮಾಡ್ಕೋಬೇಕು, ಅದನ್ನು ಸ್ಟಾಪ್ ಮಾಡಬೇಕು. ರನ್ ಆಫ್ ಮೀನ್ಸ್ ಸ್ಟಾಪ್, ಆ ಹರಿಯುವ ನೀರನ್ನು ಸ್ಟಾಪ್ ಮಾಡಬೇಕು ರೀ ಯಾವಾಗ ಮಳೆ ಆದಾಗ. ದ ಕಲೆಕ್ಷನ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದಿಸ್ ವಾಟರ್, ಆ ನೀರನ್ನು ಕಲೆಕ್ಟ್ ಮಾಡಿದಾಗ ಅದನ್ನು ಸರಿಯಾಗಿ ಬಳಸ್ಕೋಬೇಕು ರೀ. ಎಷ್ಟು ಬೇಕಲ್ಲ ಅಷ್ಟೇ ಮಿತವಾದ ಬಳಕೆ, ನೀರಿನ ಬಳಕೆ ಅಂತ ಕರಿತೀವಿ. ದೇರ್ ಫೋರ್ ಆಫ್ ವೈಟಲ್ ಇಂಪಾರ್ಟೆನ್ಸ್, ಈ ನೀರಂದು ಬಹಳಷ್ಟು ಇಂಪಾರ್ಟೆಂಟ್ ಅದ ರೀ, ಅದನ್ನು ನಾವು ಚೆನ್ನಾಗಿ ಬಳಸಬೇಕು, ಆ ರೀತಿ ಯೂಸ್ ಮಾಡಬೇಕು. ಮಚ್ ಆಫ್ ಇಟ್ ಫ್ಲೋಸ್ ಡೌನ್ ಇನ್ ಟು ದ ಸ್ಟ್ರೀಮ್ಸ್ ಆ್ಯಂಡ್ ರಿವರ್ಸ್ ಅಲ್ಟಿಮೇಟ್ಲಿ ಫೈಂಡ್ ಇಟ್ಸ್ ವೇ ಟು ದ ಸಿ. ಕೆಲವೊಂದಿಷ್ಟು ಸ್ಟ್ರೀಮ್ಸು ರಿವರ್ಸ್ ಎಲ್ಲಿ ಹೋಗ್ತಾವ್ರಿ, ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಸ್ಟಾಪ್ ಮಾಡ್ಲಿಕ್ಕೆ ಸಮುದ್ರಕ್ಕೆ ಸೇರಿಬಿಡ್ತಾವ್ರಿ. ಇನ್ಕ್ರೆಡಿಬಲಿ ಲಾರ್ಜ್ ಕ್ವಾಂಟಿಟೀಸ್ ಆಫ್ ದ ಪ್ರೀಸಿಯಸ್ ಫ್ಲಡ್ ಆರ್ ದಸ್ ಲಾಸ್ಟ್ ಆಫ್ ದ ಕಂಟ್ರಿ. ಈ ರೀತಿ ಏನಾಗೋದಪ್ಪ ಅಂದ್ರೆ ಆ ಒಂದು ಕಂಟ್ರಿಯ ಬೆಳವಣಿಗೆ, ಕ್ರಾಪ್ಸನ್ನು ಬೆಳೀಲಿಕ್ಕೆ ಆಗೋದಿಲ್ಲ. ದ ಹಾರ್ನೆಸ್ಸಿಂಗ್ ಆಫ್ ಅವರ್ ರಿವರ್ಸ್, ದ ವಾಟರ್ ವಿಚ್ ಇಸ್ ನೌ ಮೋಸ್ಟ್ಲಿ ರನ್ ಟು ವೇಸ್ಟ್, ಇಸ್ ಅ ಗ್ರೇಟ್ ನ್ಯಾಷನಲ್ ಪ್ರಾಬ್ಲಮ್. ನಾವು ನೀರು ಹಾರ್ನೆಸ್ಸಿಂಗ್ ಮೀನ್ಸ್ ಸ್ಟೋರ್, ನಾವು ನೀರನ್ನು ಸ್ಟೋರ್ ಮಾಡ್ಲಿಕ್ಕಂದ್ರೆ ಇಟ್ ಈಸ್ ದ ಗ್ರೇಟೆಸ್ಟ್, ಇಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಇಶ್ಯೂ, ನ್ಯಾಷನಲ್ ಪ್ರಾಬ್ಲಮ್. ಇದು ಒಂದು ರಾಷ್ಟ್ರೀಯ ಸಮಸ್ಯೆ ಆಗ್ತದೆ ಅಂತೇಳಿ ಸಿ ವಿ ರಾಮನ್ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ರೀ, ನೀರನ್ನು ಸೇವ್ ಮಾಡಬೇಕು. ವಿಚ್ ಮಸ್ಟ್ ಬಿ ಕನ್ಸಿಡರ್ ಆ್ಯಂಡ್ ಡೆಲ್ಟ್ ವಿತ್ ಆ್ಯನ್ ನ್ಯಾಷನಲ್ ಲೈನ್ಸ್ ವಾಸ್ಟ್ ಏರಿಯಾಸ್ ಆಫ್ ಲ್ಯಾಂಡ್ which at present are mere scrub jungle could be turned into fertile and prosperous country by courageous and well-planned action. Vast areas, ವಿಶಾಲವಾದ ಏರಿಯಾಗಳಲ್ಲಿ ಆ ಲ್ಯಾಂಡಲ್ಲಿ ಏನು ಮಾಡಬೇಕ್ರಿ, which at present are mere scrub jungle. ಸ್ಕ್ರಬ್ ಜಂಗಲ್ ಮೀನ್ಸ್ ಚಿಕ್ಕ ಚಿಕ್ಕ ಗಿಡ ಇರ್ತಾವಲ್ರಿ, ವಾಸ್ಟ್ ವಿಶಾಲವಾದ ಈ ಬಳ್ಳಾರಿ ಗಿಡಗಳು, ಆ ಕಂಟಿ ಈ ಕಂಟಿ ಜಾಲಿ ಕಂಟಿ ಇರ್ತಾವಲ್ರಿ, ಅವೇನು ಮಾಡ್ತಾವ್ರಿ, ಕುಡ್ ಬಿ ಟರ್ನ್ ಇನ್ ಟು ಫರ್ಟೈಲ್ ಆ್ಯಂಡ್ ದ ಪ್ರಾಸ್ಪರಸ್ ಕಂಟ್ರಿ. ಅಲ್ಲಿ ಮಣ್ಣಿನ ಸವಕಳಿ ಆಗಲ್ಲ, ನೀರೇ ಹರಿಯಂಗಿಲ್ಲ, ಅಲ್ಲೇ ನಿಂತ್ಕೊಳ್ಳುತ್ತೆ. ಅದು ಏನು ಮಾಡುತ್ತೆ, ಆ ಒಂದು ಫರ್ಟೈಲ್ ಫಲವತ್ತಾದ ಮಣ್ಣು ಅಲ್ಲೇ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಬಿಲ್ಡ್ಸ್ ದ ಪ್ರಾಸ್ಪರಸ್, ಸಿರಿಮಂತಿಕೆ ದೇಶ ಅಂತ ಕರಿತೀವಿ. ಬೈ ಕರೇಜಿಯಸ್ ಆ್ಯಂಡ್ ವೆಲ್ ಪ್ಲಾನ್ಡ್ ಆ್ಯಕ್ಷನ್. ಈ ರೀತಿ ನಾವು ಸ್ಕ್ರಬ್ ಜಂಗಲನ್ನು ಬಿಲ್ಡ್ ಮಾಡಬೇಕಂತ ಹೇಳ್ತಾರೆ ಸಿ ವಿ ರಾಮನ್ ಅವರು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 12, 12ನೇ ಪ್ಯಾರಾಗ್ರಾಫಲ್ಲಿ ಏನದ ನೋಡೋಣ. ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಕನ್ಸರ್ವೇಷನ್ ಆಫ್ ವಾಟರ್ ಸಪ್ಲೈಸ್ ಇಸ್ ದ ಪ್ರಾಬ್ಲಮ್ ಆಫ್ ಅಫಾರೆಸ್ಟೇಷನ್. ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಕನ್ಸರ್ವೇಷನ್ ಆಫ್ ವಾಟರ್ ಸಪ್ಲೈಸ್ ಇಸ್ ದ ಪ್ರಾಬ್ಲಮ್ ಆಫ್ ಅಫಾರೆಸ್ಟೇಷನ್. ಕನ್ಸರ್ವೇಷನ್ ಆಫ್ ವಾಟರು, ಈ ಒಂದು ನೀರಿನ ಸೇವ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪ್ರಾಬ್ಲಮ್ ಆಫ್ ಅಫಾರೆಸ್ಟೇಷನ್. ಎದಕ್ಕಪ್ಪ ಅಂದ್ರೆ ನಾವು ಖಾಲಿ ಇದ್ದ ಪ್ಲೇಸಲ್ಲಿ, ವೈಡ್ ಪ್ಲೇಸಲ್ಲಿ, ವಿಶಾಲವಾದ ವಾಸ್ಟ್ ಏರಿಯಾದಲ್ಲಿ ಪ್ಲಾಂಟ್ ಮಾಡ್ತೀವಿ ರೀ, ಗಿಡಗಳು ಹಚ್ತೀವಿ. ಆ ಗಿಡಗಳಿಗೆ ನೀರು ಹಾಕೋದ್ರಿಂದ ಆ ನೀರನ್ನು ನಾವು ಯೂಸ್ ಮಾಡ್ಬೋದು ರೀ. ಅಫಾರೆಸ್ಟೇಷನ್ ಮೀನ್ಸ್ ಖಾಲಿ ಇರುವ ಪ್ಲೇಸಲ್ಲಿ ಏನು ಮಾಡ್ಬೋದು ರೀ, ಪ್ಲಾಂಟ್ಸನ್ನು ನೆಡುವುದು, ಫಾರೆಸ್ಟನ್ನು ಬಿಲ್ಡ್ ಮಾಡೋದು. ಇಟ್ ಈಸ್ ದ ಸೇವಿಂಗ್ ಕನ್ಸರ್ವೇಷನ್ ಆಫ್ ವಾಟರ್. The systematic planting of suitable trees in every possible or even in impossible areas. ನಾವು ಸುಟೇಬಲ್ ಯಾವ ಒಂದು ಮಣ್ಣಿನಲ್ಲಿ ಯಾವ್ಯಾವ ಗಿಡಗಳನ್ನು ಬೆಳಿತಾವಲ್ಲ ಆ ಗಿಡಗಳನ್ನು ನಾವೇನು ಮಾಡಬೇಕು ರೀ, ಪ್ಲಾಂಟ್ ಮಾಡಬೇಕು. ಆ್ಯಂಡ್ ಈವನ್ ಆಲ್ಸೋ ಇನ್ ದ ಇಂಪಾಸಿಬಲ್ ಏರಿಯಾಸ್ we will plant the trees and plants. And the development of what one can civilize forests. We can make that civilized forest. ಸಿವಿಲೈಸ್ಡ್ ಫಾರೆಸ್ಟ್ ಅಂದ್ರೆ ಮ್ಯಾನ್ ಮೇಡ್ ಫಾರೆಸ್ಟ್. ಮನುಷ್ಯ ಹಚ್ಚಿ ಗಿಡಗಳನ್ನು ಹಚ್ಚಿ ಅದನ್ನ ಫಾರೆಸ್ಟ್ ಮಾಡ್ತಾನೆ, ಅದಕ್ಕೆ ಏನಂತ ಕರಿತೀವಿ, ಸಿವಿಲೈಸ್ಡ್ ಫಾರೆಸ್ಟನ್ನು ನಾವು ಜಾಸ್ತಿ ಏನು ಮಾಡಬೇಕು ರೀ, ಡೆವಲಪ್ಮೆಂಟ್ ಬೆಳೆಸಬೇಕು, ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಆಗಬೇಕು. ಆ್ಯಸ್ ಡಿಸ್ಟಿಂಗ್ವಿಶ್ಡ್ ಫ್ರಮ್ ವೈಲ್ಡ್ ಆ್ಯಂಡ್ ಅನ್ಟೇಮ್ಡ್ ಜಂಗಲ್ಸ್. ಈಗ ಇರ್ತಾವಲ್ರಿ ವೈಲ್ಡ್ ಆ್ಯಂಡ್ ಅನ್ಟೇಮ್ಡ್ ಜಂಗಲ್ಸ್, ಅಲ್ಲಿ ಅನ್ಕ ವಿದ್ಯೆ ಇರ್ತಾವೆ. ನಾವು ಒಂದು ಸ್ವಲ್ಪ ಬೆಲ್ಟ್ ಮಾಡಿ ಈ ಮಣ್ಣಿನ ಸೌಕರ್ಯನ ತಡಿಬೋದು, ನೀರನ್ನು ಕೂಡ ಸೇವ್ ಮಾಡ್ಬೋದು. ಅನ್ಟೇಮ್ಡ್ ಮೀನ್ಸ್ ವೈಲ್ಡ್ ಜಂಗಲ್ಸ್ ಅಂದ್ರೆ ಕಾಡು ಪ್ರಾಣಿಗಳು ಇರ್ತಾವಲ್ರಿ. ಈಸ್ ಒನ್ ಆಫ್ ದ ಮೋಸ್ಟ್ ಅರ್ಜೆಂಟ್ ನೀಡ್ಸ್ ಆಫ್ ಇಂಡಿಯಾ. ಈ ಸಿವಿಲೈಸ್ಡ್ ಮ್ಯಾನ್ ಮೇಡ್ ಫಾರೆಸ್ಟು ಕಂಪಲ್ಸರಿ ಇಂಡಿಯಾದಲ್ಲಿ ಜಾಸ್ತಿ ಆಗಬೇಕು. ಸಚ್ ಪ್ಲಾಂಟೇಶನ್ ವುಡ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಪ್ರೂವ್ ಎ ಸೋರ್ಸ್ ಆಫ್ ಅನ್ಟೋಲ್ಡ್ ವೆಲ್ತ್ ಟು ದ ಕಂಟ್ರಿ. ಈ ರೀತಿ ಮಾಡ್ತಕ್ಕಂಥ
ಈ ಒಂದು ಫಾರೆಸ್ಟ್ಗಳು, ಸಿವಿಲೈಸ್ಡ್ ಫಾರೆಸ್ಟ್ಗಳು ಭಾಳಷ್ಟು ಈ ಒಂದು ದೇಶಕ್ಕೆ ಒಂದು ಸಂಪತ್ತು ಅಂತ ನಾವು ಹೇಳ್ಬೋದು. ದೇ ವುಡ್ ಚೆಕ್ ಸಾಯಿಲ್ ಎರೋಷನ್ ಆ್ಯಂಡ್ ಕನ್ಸರ್ವ್ ದ ರೇನ್ಫಾಲ್ ಆಫ್ ದ ಕಂಟ್ರಿ ಆ್ಯಂಡ್ ಫ್ಲೋಯಿಂಗ್ ಅವೇ ಟು ವೇಸ್ಟ್. ಸಾಯಿಲ್ ಎರೋಷನನ್ನು ನಾವು ಇದರಿಂದ ತಡೆಗಟ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಳೆ ಆಗಿರ್ತಕ್ಕಂಥ ರೇನ್ಫಾಲನ್ನು ನೀರು ಹರಿದು ಹೋಗಲಾರ್ದೆ, ವೇಸ್ಟ್ ಆಗಲಾರ್ದೆ ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ದ ರಿಯಲ್ ಎಲಿಕ್ಸರ್ ಆಫ್ ಲೈಫನ್ನು, ನಿಜವಾದ ಎಲಿಕ್ಸರು ಅಮೃತವನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೋರಿ ಅಂತೇಳಿ ಇಲ್ಲಿ ಸಿ ವಿ ರಾಮನ್ ಅವರು ನಮಗೆ ಹೇಳ್ತಿದ್ದಾರೆ. ಯಾರಿಗೆ? 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. The measures necessary to control the movement of water and conserve the supplies of it can also serve subsidiary purposes of value to the life and the countryside. The measures necessary to control, ಕೆಲವೊಂದಿಷ್ಟು ಪ್ರಿಕಾಷನ್ಸನ್ನು ನಾವು ತಗೊಳ್ಳೇಬೇಕು. ಯಾವುದಕ್ಕೆ ರೀ? ಸಾಯಿಲ್ ಎರೋಷನ್ಗೆ ಮತ್ತು ನೀರಿನ ಸೇವ್ ಮಾಡಲಿಕ್ಕೆ. ವಾಟರ್ ಆ್ಯಂಡ್ ಕನ್ಸರ್ವ್ ಸಪ್ಲೈಸ್ ಆಫ್ ದ ಇಟ್ ಕ್ಯಾನ್ ಆಲ್ಸೋ ಸರ್ವ್ ಸಬ್ಸಿಡರಿ ಪರ್ಪಸ್, ಸೆಕೆಂಡ್ರಿ ಪರ್ಪಸ್. ಸಬ್ಸಿಡರಿ ಮೀನ್ಸ್ ಸೆಕೆಂಡ್ರಿ ಪರ್ಪಸ್ ಆಫ್ ದ ವ್ಯಾಲ್ಯೂ ಟು ದ ಲೈಫ್ ಆಫ್ ಕಂಟ್ರಿ ಸೈಡ್. ಈ ಒಂದು ಕಂಟ್ರಿ ಸೈಡ್ ಅಂದರೆ ವಿಲೇಜ್ ಏರಿಯಾದಲ್ಲಿ ಭಾಳಷ್ಟು ಒಂದು ವೆಜಿಟೇಷನ್ ಲೈಫನ್ನು ನಾವು ಲೀಡ್ ಮಾಡ್ಬೋದು. ಬೈ ಫಾರ್ ದ ಚೀಫೆಸ್ಟ್ ಫಾರ್ಮ್ ಆಫ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಇನ್ ಅ ಕಂಟ್ರಿ is by boats and barges through the canals and the rivers. Then if there is a source of the water, they will build that the boats. ನೀರಲ್ಲಿ ಏನಿರ್ತಾವ್ರಿ? ಸಮುದ್ರದಲ್ಲಿ ಬೋಟ್ಸ್ ಇರ್ತಾವ, ಬಾರ್ಜಸ್ ಇರ್ತಾವ, ಥ್ರೂ ದ ಕೆನಲ್ಸ್ ಆ್ಯಂಡ್ ರಿವರ್ಸ್. ವಿ ಹಿಯರ್ ಮಚ್ ಅಬೌಟ್ ಪ್ರೋಗ್ರಾಮ್ಸ್ ಆಫ್ ರೇಲ್ ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್. ನಮ್ಮ ಭಾರತದೊಳಗೆ ಜಾಸ್ತಿ ಏನಪ್ಪ ಅಂದ್ರೆ ರೈಲ್ವೇಸ್ ಇದಾವೆ ರೀ, ರೋಡ್ಸ್ ಇದ್ದಾವೆ. ಅದ್ರ ಬದಲಾಗಿ ನಾವೇನು ಮಾಡ್ಬೋದು ರೀ? ಈ ನೀರಿನ ಮೂಲಕ ಏನು ಮಾಡ್ಬೋದು ರೀ? ಜರ್ನಿಯನ್ನು, ಸೋರ್ಸನ್ನು ನಾವು ಮಾಡ್ಕೋಬಹುದು. ಬಟ್ ಫಾರ್ ಟು ಲಿಟಲ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಇಂಟರ್ನಲ್ ವಾಟರ್ ವೇಸ್ ಇನ್ ಇಂಡಿಯಾ. ದೆನ್ ಅಗೇನ್ ದ ಹಾರ್ವೆಸ್ಟಿಂಗ್ ಆಫ್ ವಾಟರ್ ಸಪ್ಲೈಸ್ ಯೂಸ್ವಲಿ ಆಲ್ಸೋ ಮೇಕ್ ದ ಪಾಸಿಬಲ್ ಡೆವಲಪ್ಮೆಂಟ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಆಮೇಲೆ ನೀರನ್ನು ಸೇವ್ ಮಾಡೋದ್ರಿಂದ ನಾವೇನು ಬಿಲ್ಡ್ ಮಾಡ್ಬೋದು ರೀ? ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದರೆ ಏನಪ್ಪ ಅಂದ್ರೆ ನೀರಿನಿಂದ ವಿದ್ಯುತ್ತನ್ನು ರೆಡಿ ಮಾಡ್ಬೋದು, ಕರೆಂಟನ್ನು ರೆಡಿ ಮಾಡೋದು. ಅದನ್ನೂ ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಎಲೆಕ್ಟ್ರಿಸಿಟಿ ಪವರನ್ನು. ದ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಕ್ ಪವರ್ ವುಡ್ ಮೇಕ್ ಅ ಟ್ರೆಮೆಂಡಸ್ ಡಿಫರೆನ್ಸ್ ಟು ದ ಲೈಫ್ ಆಫ್ ದ ಕಂಟ್ರಿ ಸೈಡ್ ಆ್ಯಂಡ್ ಎನೇಬಲ್ ಟು ರೂರಲ್ ಎಕಾನಮಿ ಟು ಬಿ ಇಂಪ್ರೂವ್ಡ್ ಇನ್ ವೇರಿಯಸ್ ಡೈರೆಕ್ಷನ್ಸ್. ಈ ಹೈಡ್ರೋ ಎಲೆಕ್ಟ್ರಿಕ್ ನಾವೇ ವಿದ್ಯುತ್ತನ್ನು ನಮ್ಮ ನೀರಿನಿಂದ ರೆಡಿ ಮಾಡ್ಲಕತ್ತೀವಪ್ಪ ಅಂದ್ರೆ, ಸೇವ್ ಮಾಡಿರ್ತಕ್ಕಂಥ ನೀರಿನಿಂದ ರೆಡಿ ಮಾಡ್ಲಕತ್ತೀವಿ ಅಂದ್ರೆ ಇಟ್ ಪ್ಲೇಸ್ ಅ ಟ್ರೆಮೆಂಡಸ್ ಆಫ್ ಡಿಫರೆನ್ಸ್. ಅತಿ ದೊಡ್ಡದಾದ ಭಾರತದ ಹಳ್ಳಿಗಳಲ್ಲಿ ಒಂದು ವ್ಯತ್ಯಾಸ ಆಗುತ್ತೆ. ಯಾರಿಗಪ್ಪ ಅಂದ್ರೆ ಈ ವಿಲೇಜ್ ಜನರಿಗೆ. ಅವ್ರು ಇನ್ನಷ್ಟು ಕಲ್ಟಿವೇಷನ್ನು, ಕ್ರಾಪ್ಸ್ ಬೆಳೀಲಿಕ್ಕೆ ಯೂಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಸರಿಯಾದ ಟೈಮಿಗೆ ವಿದ್ಯುತ್ ಪೂರೈಕೆ ಇರಲ್ರಿ. ಅದನ್ನು ನಾವು ಜಾಸ್ತಿ ಮಾಡ್ಬೋದು. ಯಾಕಂದ್ರೆ ನಾವೇ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ನೀರು ಸೇವ್ ಮಾಡಿ ಉತ್ಪಾದನೆ ಮಾಡೋದ್ರಿಂದ. ಒಂದು ರೂರಲ್ ಎಕಾನಮಿ ಮೀನ್ಸ್ ಈ ಒಂದು ಹಳ್ಳಿಗಳ ಆರ್ಥಿಕ ಸ್ಥಿತಿಯನ್ನು ನಾವು ಸುಧಾರಿಸ್ಬೋದು. In particular, it would enable underground water to be trapped in a greater extent than at present. ನೀರನ್ನು ಸ್ಟಾಪ್ ಮಾಡೋದ್ರಿಂದ ನೀರಿನ ಒಂದು ಅಂಡರ್ಗ್ರೌಂಡ್, ನೀರಿನ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಮಟ್ಟವನ್ನು ಕೂಡ ನಾವು ಹೆಚ್ಚಿಗೆ ಮಾಡಿಸ್ಬೋದು. ಆ್ಯಂಡ್ ದಸ್ ಹೆಲ್ಪ್ ಟು ಓವರ್ಕಮ್ ಡಿಫಿಕಲ್ಟೀಸ್ ಅರೈಸಿಂಗ್ ದ ಇರ್ರೆಗ್ಯುಲಾರಿಟಿ ಆರ್ ಇನ್ಅಡೆಕ್ವಿಸಿ ಆಫ್ ಅದರ್ ಸೋರ್ಸ್ ಆಫ್ ಸಪ್ಲೈ. ನಾವು ಅದೇ ನೀರನ್ನು ಎದಕ್ಕೆ ಯೂಸ್ ಮಾಡ್ಬೋದು ರೀ? ಮಳೆ ಬರದೇ ಇದ್ದಾಗ ಆ ಒಂದು ಸೋರ್ಸನ್ನು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಸೇವ್ ಮಾಡಿರ್ತಕ್ಕಂಥ ವಾಟರನ್ನು ನಾವು ಮಳೆ ಬರದಿದ್ದ ಟೈಮಲ್ಲಿ ನಮ್ಮ ಕ್ರಾಪ್ಸ್ ಬೆಳೀಲಿಕ್ಕೆ ಯೂಸ್ ಮಾಡ್ಕೋಬೋದು ಅಂತೇಳಿ ಸಿ ವಿ ರಾಮನ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ನೋಡೋಣ. ಇನ್ ಒನ್ ಸೆನ್ಸ್ ವಾಟರ್ ಈಸ್ ದ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್. ಎಲ್ಲ ಲಿಕ್ವಿಡ್ಗಳಲ್ಲಿ ಸಿಗ್ತಕ್ಕಂಥ ಕಾಮನ್ ಲಿಕ್ವಿಡ್ ಯಾವುದಪ್ಪ ಅಂದರೆ ವಾಟರ್ ಅಂತ ಹೇಳ್ತಾರೆ. In another sense, it is the most uncommon of liquids with amazing properties which are responsible for unique power to maintaining the animal and plant life. Animal plant life ಅಷ್ಟೇ ರೀ. ನಮಗೂ ಕೂಡ ನೀರು ಬೇಕೇ. ಈ ಪ್ಲಾಂಟ್ಸ್ ಬೆಳಿಬೇಕಂದ್ರೆ ನೀರು ಬೇಕೇ. ಈ ಪ್ರಾಣಿಗಳು ಬದುಕಬೇಕಪ್ಪ ಅಂದ್ರೆ ಅವೆಲ್ಲ ಪ್ಲಾಂಟ್ಸು, ಟ್ರೀಸು ಎಲ್ಲ ಬೆಳೆದಾಗೆ ಉಳಿದಾಗೆ ನಾವು ಬೆಳೆಯೋದು, ನಾವಿರೋದು, ಇಲ್ಲ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್. ಅದಕ್ಕೋಸ್ಕರ ನೀರನ್ನು ಸೇವ್ ಮಾಡಿರಿ. ಆ ನೀರು ಮಾಡ್ತಕ್ಕಂಥ ಸಾಯಿಲ್ ಎರೋಷನನ್ನು ಕಂಟ್ರೋಲ್ ಮಾಡಿರಿ ಅಂತ ಸಿ ವಿ ರಾಮನ್ ಹೇಳ್ತಾರೆ. ದ ಇನ್ವೆಸ್ಟಿಗೇಷನ್ ಆಫ್ ದ ನೇಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ವಾಟರ್ ಈಸ್ therefore is the highest scientific interest and is far from exhausted field of research.
ಏನಪ್ಪ ಅಂದ್ರೆ ನಾವು ಭಾಳಷ್ಟು ಈ ನೀರಿನ ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ಸೈಂಟಿಫಿಕ್ಕಾಗಿ ನಾವು ಏನು ಮಾಡಬೇಕಾಗಿದೆ, ಇಂಟ್ರೆಸ್ಟನ್ನು ತೋರಿಸ್ಬೇಕಾಗ್ಯದ ಆ ಕಡೆ ನೀರಿನ ಒಂದು ದ ರಿಯಲ್ ಎಲಿಕ್ಸರ್ ಆಫ್ ಲೈಫ್ ಅನ್ನೋದ್ರ ಬಗ್ಗೆ ಈ ಒಂದು ಇನ್ನೂ ರಿಸರ್ಚ್ ಮಾಡಬೇಕಾಗಿದೆ. ನೀರನ್ನು ಯಾವ ರೀತಿ ಉಳಿಸ್ಬೇಕು, ಅದೇ ಮಿತವಾಗಿ ಬಳಸಬೇಕು, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರಪ್ಪ ಅಂದ್ರೆ ದ್ಯಾಟ್ಸ್ ವೈ ಅವ್ರು ಏನಪ್ಪ ಅಂದ್ರೆ ದ ಎಲಿಕ್ಸರ್ ಆಫ್ ಲೈಫ್ ಅಂತ ಹೇಳಿ ಒಂದು ಪ್ಯಾರಾಗ್ರಾಫಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ನೀರಿನ ಒಂದು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ಏನು ಮಾಡಿದಾರಪ್ಪ ಅಂದ್ರೆ ಭಾಳಷ್ಟು ನೀಟಾಗಿ ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಲೆಸನ್ನಲ್ಲಿ ನಾವು ನೀರನ್ನು ಹೇಗೆ ಬಳಸಬೇಕು, ನಮ್ಮ ನಿಜವಾದ ಅಮೃತ ಈ ಒಂದು ನೀರು ಅಂತ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಸಿ ವಿ ರಾಮನ್ ಅವರು. ಓಕೆ, ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಂತ ಅಂತ. ಓಕೆ, ಐ ವಿಲ್ ಕಮ್ ವಿತ್ ದಟ್ ಒನ್ ಮೋರ್ ವಿಡಿಯೋ ಕ್ಲಾಸ್. ಥ್ಯಾಂಕ್ ಯು, ಬಾಯ್.